ವೆಲ್ಕಮ್ ಟು ಪಯಣ ಸಾಧನೆಯ ಕಡೆಗೆ. ಭೂಗೋಳ ಶಾಸ್ತ್ರ, ಜಿಯೋಗ್ರಫಿ. ನಾನು ಜಿಯೋಗ್ರಫಿ ಅಂತಕ್ಕಂಥ ಸಬ್ಜೆಕ್ಟನ್ನು ಟೀಚ್ ಮಾಡೋಕ್ಕೆ ಹೊರಟಿದ್ದೀನಿ. ನವೇ ಡೇಸ್ ಏನಾಗ್ತಿದೆಪ್ಪ ಅಂತಂದರೆ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಮಗೆ ತುಂಬ ಕ್ವಶನ್ಸು ಜಿಯೋಗ್ರಫಿ ಮೇಲೆ ಅಂದರೆ ಫಸ್ಟಿಂದಲೂ ಬರ್ತಾ ಇದೆ. ಬಟ್ ನವೇ ಡೇಸ್ ಏನಾಗಿದೆ ಅಂದರೆ ತುಂಬ ಡೆಪ್ತ್ ಆಗಿ ಕ್ವಶನ್ಸನ್ನು ಕೇಳ್ತಾ ಇದ್ದಾನೆ. ಸೊ ಜಿಯೋಗ್ರಫಿ ಅಂತಕ್ಕಂಥ ಸಬ್ಜೆಕ್ಟ್ ಬಗ್ಗೆ ನಮಗೆ ಡೀಪ್ ಆಗಿ ನಾಲೆಡ್ಜ್ ಅಂತಕ್ಕಂಥದ್ದು ಅವಶ್ಯಕತೆ ಇರುತ್ತೆ. ಸೊ ಅದಕ್ಕೆ ಏನಪ್ಪಾ ಅಂತಂದ್ರೆ, ನಾನು ಜಿಯೋಗ್ರಫಿ ಅಂತಕ್ಕಂಥದ್ದನ್ನ ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಆಗಿ ಹೇಳ್ಬೇಕು ಅಂತ ಹೊರಟಿದ್ದೀನಿ. ಸೊ ಜಿಯೋಗ್ರಫಿ ಅಂತ ಬಂದಾಗ ಏನು, ಜಿಯೋಗ್ರಫಿ ಅಂತಂದ್ರೆ ಏನು, ಜಿಯೋಗ್ರಫಿಯನ್ನ ಎಷ್ಟು ಪಾರ್ಟ್ಸ್ ಆಗಿ ನಾವು ಡಿವೈಡ್ ಮಾಡ್ತೀವಿ, ಯಾವ ರೀತಿ ಎಲ್ಲ ಅಧ್ಯಯನ ಮಾಡಿದ್ರೆ ನಮಗೆ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಅಂತಕ್ಕಂಥದ್ದು ಕ್ಯಾರಿ ಆಗುತ್ತೆ, ಯಾವುದ್ರ ಮೇಲೆ ಫೋಕಸ್ ಮಾಡಿದ್ರೆ ನಾವು ಜಿಯೋಗ್ರಫಿಯನ್ನ ಸ್ಟಡಿ ಮಾಡ್ಬೋದು ನೀಟಾಗಿ ಅನ್ನೋದನ್ನ ನಾನು ಹೇಳದೆ ಅಂದ್ರೆ ಟೀಚ್ ಮಾಡ್ತೀನಿ ನಿಮ್ಗೆ. ಅಂದ್ರೆ ಆಕ್ಚುಲಿ ತುಂಬಾ ಜನರಿಗೆ ಏನಪ್ಪಾ ಅಂದ್ರೆ ಜಿಯೋಗ್ರಫಿ ಅಂತಂದ್ರೆ ವರ್ಸ್ಟ್ ಸಬ್ಜೆಕ್ಟ್, ಅಂದ್ರೆ ತುಂಬಾ ದೊಡ್ಡ ಸಬ್ಜೆಕ್ಟು, ಜಾಸ್ತಿ ಇದೆ ಟಾಪಿಕ್ಸ್, ಯಾವ ರೀತಿ ಓದ್ಬೇಕು, ಇದನ್ನ ಹೇಗ್ ನೆನ್ಪಿಟ್ಕೋಬೇಕು, ಬರೀ ಪ್ಲೇಸಸ್ಸೇ ಬರುತ್ತೆ, ಬರೀ ಜಲಪಾತಗಳು ಬರುತ್ತೆ, ನದಿಗಳು ಬರುತ್ತೆ, ಅಲ್ಲಿ ಹುಟ್ಟುತ್ತೆ, ಇಲ್ಲಿ ಹರಿಯುತ್ತೆ, ಅಂದ್ರೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಅಲ್ವಾ. ಸೊ ಅದ್ರ ಬಗ್ಗೆ ನಾನು ತುಂಬಾ ಈಸಿಯಾಗಿ ನಿಮ್ಗೆ ಹೇಳ್ಕೊಡೋದಕ್ಕೆ ಅಂತ ಹೊರಟಿದ್ದೀನಿ. ಸೊ ಜಿಯೋಗ್ರಫಿ ಅಂತ ಬಂದಾಗ ಏನು, ಭೂಗೋಳ ಶಾಸ್ತ್ರ ಅಂತಂದ್ರೆ ಏನು ಅಲ್ವಾ. ನೋಡಿ, ಭೂಗೋಳ ಶಾಸ್ತ್ರ ಅಂತಂದ್ರೆ ಭೂಮಿಯ ಮೇಲ್ಮೈನ ವಿವರಣೆಯನ್ನ ನೋಡಿ, ಭೂಗೋಳ ಶಾಸ್ತ್ರ ಅಂತಂದ್ರೆ ಏನು. ನೋಡಿ, ಭೂಗೋಳ ಶಾಸ್ತ್ರ ಅಂತಂದ್ರೆ ಭೂಮಿಯ ಮೇಲ್ಮೈನ ವಿವರಣೆಯನ್ನ ನಾವು ಅಧ್ಯಯನ ಮಾಡೋದಿಕ್ಕೆ ನಾವೇನಂತ ಕರಿತೀವಿ, ಭೂಗೋಳ ಶಾಸ್ತ್ರ. ಈಗ ಭೂಮಿಯ ಮೇಲೆ ನಾವೆಲ್ಲ ಏನ್ ನೋಡ್ತೀವಿ ನೋಡಿ, ಭೂಸ್ವರೂಪಗಳನ್ನ ಎಲ್ಲವನ್ನ ನೋಡ್ತೀವಿ, ಪರ್ವತಗಳನ್ನ ನೋಡ್ತೀವಿ, ಬೆಟ್ಟಗಳನ್ನ ನೋಡ್ತೀವಿ, ಸಾಗರಗಳನ್ನ ನೋಡ್ತೀವಿ. ಅದೇ ರೀತಿ ವಾಯುಗೋಳ ಅಂದ್ರೆ ಏನು, ನಮ್ಗೆ ಗಾಳಿಯಲ್ಲಿ ವಿಮಾನ ಹಾರಾಟ ಆಗುವಂತಹದ್ದಾಗಿರ್ಬೋದು, ಇನ್ನ ಮಳೆ ಬೀಳುವಂತಹದ್ದಾಗಿರ್ಬೋದು, ಪ್ರತಿಯೊಂದು ಲಕ್ಷಣಗಳನ್ನ ಅಂದ್ರೆ ಸೂರ್ಯ ಅಂತಕ್ಕಂಥದ್ದು ಬೆಳಕು ನೀಡುತ್ತೆ ಅಂತದ್ದಾಗಿರ್ಬೋದು, ಪ್ರತಿಯೊಂದು ಗ್ರಹಗಳು ಅಂದ್ರೆ 8 ಗ್ರಹಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದರ ಬಗ್ಗೆ ನಾವೇನ್ ಮಾಡ್ತಾ ಇದೀವಿ, ಇವುಗಳನ್ನ ಎಲ್ಲವನ್ನು ನಾವು ಭೂಮಿಯ ಮೇಲ್ಮೈಯಲ್ಲಿ ಇರ್ತಕ್ಕಂಥ ಜೀವಿಗಳು ನಾವೇನ್ ಮಾಡ್ತಾ ಇದೀವಿ, ಗಮನಿಸ್ತಾ ಇದೀವಿ ಅಲ್ವಾ. ಸೊ ಇದ್ರ ಬಗ್ಗೆ ನಮ್ಗೆ ನಾಲೆಡ್ಜ್ ಇರ್ಬೇಕಾಗಿರೋಂಥದ್ದು ಅತ್ಯವಶ್ಯಕವಾಗಿ ಮಿನಿಮಮ್ ನಾಲೆಡ್ಜ್ ಇರಬೇಕು. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಬಂದಾಗ ನಮ್ಗೆ ತುಂಬಾ ನಾಲೆಡ್ಜ್ ಏನ್ ಬೇಕಾಗುತ್ತೆ, ಅದಕ್ಕೆ ಬೇಕಾಗುತ್ತೆ. ಸೊ ನೋಡಿ, ಜಿಯೋಗ್ರಫಿ ಅಂತ ಬಂದಾಗ ಪ್ರಮುಖವಾಗಿ ನಾವು ಎಷ್ಟು ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ ಜಿಯೋಗ್ರಫಿಯನ್ನ. ನೋಡಿ, ಏನು ನಮ್ಗೆ ಜಿಯೋಗ್ರಫಿ ಅಂತಕ್ಕಂಥದ್ದಿದೆ ಅಥವಾ ಭೂಗೋಳ ಶಾಸ್ತ್ರ ಏನಿದೆ, ಈ ಒಂದು ಭೂಗೋಳ ಶಾಸ್ತ್ರವನ್ನ ನಾವು ಪ್ರಮುಖವಾಗಿ 4 ಭಾಗಗಳಾಗಿ ಅಧ್ಯಯನ ಮಾಡ್ತೀವಿ. ಎಷ್ಟು ಭಾಗಗಳಾಗಿ ಅಧ್ಯಯನ ಮಾಡ್ತೀವಿ? 4 ಭಾಗಗಳಾಗಿ ಅಧ್ಯಯನ ಮಾಡ್ತೀವಿ. ನೋಡಿ, ಫಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಪ್ರಪಂಚದ ಭೂಗೋಳ ಶಾಸ್ತ್ರ ಅಂತ. ಅಂದ್ರೆ ವರ್ಲ್ಡ್ ಜಿಯೋಗ್ರಫಿ ಅಂತ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಯಾವುದು? ಸೆಕೆಂಡ್ ಒನ್ ಅಂತ ಬಂದಾಗ ನಮಗೆ ಫಿಸಿಕಲ್ ಜಿಯೋಗ್ರಫಿ ಅಂತ ಹೇಳ್ತೀವಿ ಅಥವಾ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಅಂತ ಕರಿತೀವಿ. ಪ್ರಾಕೃತಿಕ ಭೂಗೋಳ ಅಥವಾ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಅಂದ್ರೆ ಫಿಸಿಕಲ್ ಜಿಯೋಗ್ರಫಿ. ಥರ್ಡ್ ಒನ್ ಯಾವುದು? ಭಾರತದ ಭೂಗೋಳ ಶಾಸ್ತ್ರ. ಇಂಡಿಯನ್ ಜಿಯೋಗ್ರಫಿ. ನೆಕ್ಸ್ಟ್ ಲಾಸ್ಟ್ ಪಾರ್ಟ್ ಫೋರ್ತ್ ಒನ್ ಯಾವ್ದಪ್ಪ ಅಂತಂದ್ರೆ ಕರ್ನಾಟಕ ಭೂಗೋಳ ಶಾಸ್ತ್ರ ಅಂತ ಕರಿತೀವಿ. ಕರ್ನಾಟಕ ಭೂಗೋಳ ಅಥವಾ ಕರ್ನಾಟಕದ ಭೂಗೋಳ ಶಾಸ್ತ್ರ ಅಂತ ಕರಿತೀವಿ. ಕರ್ನಾಟಕ ಜಿಯೋಗ್ರಫಿ. ಓಕೆ, ನೋಡಿ ಏನು, ನಾವು ಭೂಗೋಳ ಶಾಸ್ತ್ರ ಅಂತ ಬಂದಾಗ ನಮಗೆ ಭೂಮಿಯ ಮೇಲ್ಮೈನ ವಿವರಣೆಯನ್ನ ಅಂದ್ರೆ ಎಕ್ಸ್ಪ್ಲನೇಷನ್ ಅಬೌಟ್ ದಿ ಅಪ್ಪರ್ ಪಾರ್ಟ್ ಆಫ್ ದಿ ಅರ್ತ್, ಇದನ್ನ ನಾವೇನಂತ ಕರಿತೀವಿ ಅಂತ ಬಂದಾಗ ಭೂಗೋಳ ಶಾಸ್ತ್ರ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಜಿಯೋಗ್ರಫಿನ ಎಷ್ಟು ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದೀವಿ ಅಂತ ಬಂದಾಗ 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದೀವಿ. ಒಂದು ಪ್ರಪಂಚದ ಭೂಗೋಳ ಶಾಸ್ತ್ರ, ಸೆಕೆಂಡ್ ಒನ್ ಪ್ರಾಕೃತಿಕ ಭೂಗೋಳ ಶಾಸ್ತ್ರ, ಥರ್ಡ್ ಒನ್ ಭಾರತದ ಭೂಗೋಳ ಶಾಸ್ತ್ರ,
ಫೋರ್ತ್ ಒನ್ ಕರ್ನಾಟಕದ ಭೂಗೋಳ ಶಾಸ್ತ್ರ ಅಂತಕ್ಕಂಥದ್ದು. ಈಗ ನೋಡಿ ಫಸ್ಟ್ ಒನ್ ಯಾವುದು, ಪ್ರಪಂಚದ ಭೂಗೋಳ ಶಾಸ್ತ್ರ ನೋಡೋಣ. ಅಂದ್ರೆ ಪ್ರಪಂಚದ ಭೂಗೋಳ ಶಾಸ್ತ್ರದಲ್ಲಿ ಏನೆಲ್ಲ ನಾವು ಅಧ್ಯಯನ ಮಾಡಬೇಕಾಗತ್ತೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮ್ಗೆ ಏನೆಲ್ಲ ಕ್ವಶನ್ಸ್ ಅನ್ನ ಪ್ರಪಂಚದ ಭೂಗೋಳ ಶಾಸ್ತ್ರದಲ್ಲಿ ನಮ್ಗೆ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಫಸ್ಟ್ ಒನ್ ನೋಡಿ ಪ್ರಪಂಚದ ಭೂಗೋಳ ಶಾಸ್ತ್ರ. ಇಲ್ಲಿ ನೋಡಿ ಪ್ರಪಂಚ ಅಂತ ಬಂದಾಗ ನಮ್ಗೆ ನಾರ್ಮಲ್ ಆಗಿ ನಾವು ಎಷ್ಟು ಕಾಂಟಿನೆಂಟ್ಸ್ ಅನ್ನ ನೋಡ್ತೀವಿ ಅಥವಾ ಎಷ್ಟು ಖಂಡಗಳನ್ನ ನಾವು ನೋಡ್ತೀವಿ ಅಂತ ಬಂದಾಗ ನಾವು ಪ್ರಮುಖವಾಗಿ ಎಷ್ಟು ಖಂಡಗಳಿದೆ ಅಂತ ಹೇಳ್ತೀವಿ, 7 ಕಾಂಟಿನೆಂಟ್ಸ್ ಇದೆ ಅಂತ ಹೇಳ್ತೀವಿ, ಹೌದಾ? ಇದರಲ್ಲಿ ನೋಡಿ ನಿಮ್ಗೆ ಏನು ಕ್ವಶನ್ಸ್ ಕೇಳೋದಿಲ್ಲ, ಅಂದ್ರೆ ವರ್ಲ್ಡ್ ಜಿಯೋಗ್ರಫಿ ಅಂತ ಬಂದಾಗ ತುಂಬಾ ಅದ್ರ ಮೇಲೆ ಕ್ವಶನ್ಸ್ ಜಾಸ್ತಿ ಬರೋದಿಲ್ಲ, ಬಂದ್ರೆ 1-2 ಮಾರ್ಕ್ಸ್ ಬರುತ್ತೆ ಅಷ್ಟೇ. ಸೊ ಅದಕ್ಕೆ ಎಷ್ಟೆಲ್ಲ ಓದ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡಿ ಈಗ ಕಾಂಟಿನೆಂಟ್ಸ್ ಅಂತ ಬಂದಾಗ ನಮ್ಗೆ ಯಾವ್ಯಾವ ಬರುತ್ತೆ, ಏಷ್ಯಾ ಬರುತ್ತೆ, ಆಫ್ರಿಕಾ ಬರುತ್ತೆ, ನೆಕ್ಸ್ಟ್ ಆಸ್ಟ್ರೇಲಿಯಾ ಬರುತ್ತೆ, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಯುರೋಪ್, ಅಂಟಾರ್ಟಿಕಾ ಅಲ್ವಾ? ಇಷ್ಟು ಕಾಂಟಿನೆಂಟ್ಸ್ ಅನ್ನ ನಾವು ಎಲ್ಲಿ ನೋಡ್ತೀವಿ, ಪ್ರಪಂಚದ ಭೂಗೋಳ ಶಾಸ್ತ್ರ. ಅಂದ್ರೆ ಇಡೀ ಪ್ರಪಂಚದಲ್ಲಿ ನಮ್ಗೆ ಎಷ್ಟು ಕಾಂಟಿನೆಂಟ್ಸ್ ಇದೆ ಅಂತ ಬಂದಾಗ 7 ಕಾಂಟಿನೆಂಟ್ಸ್ ಅನ್ನ ನಾವು ನೋಡುವಂತಹದ್ದು ಅಲ್ವಾ? ಈಗ ಇದ್ರ ಬಗ್ಗೆ ನಾವೇನೆಲ್ಲ ಸ್ಟಡಿ ಮಾಡಬೇಕು ಅಂದ್ರೆ ಇಡೀ ಒಂದು ಖಂಡದ ಬಗ್ಗೆ ಗೊತ್ತಿರ್ಬೇಕಾ ಅಂತ ಬಂದಾಗ ನೋಡಿ ಫಸ್ಟ್ ಒನ್ ಏಷ್ಯಾ ಕಾಂಟಿನೆಂಟ್ ಅಂತ ಬಂದಾಗ ನೋಡಿ ಏಷ್ಯಾ ಖಂಡದ ಅತಿ ದೊಡ್ಡ ಪರ್ವತ ಯಾವುದು ಅಂತ ಕೇಳ್ತಾರೆ ಅಲ್ವಾ? ಇನ್ನ ನೆಕ್ಸ್ಟ್ ಏಷ್ಯಾ ಖಂಡದಲ್ಲಿ ಬರುವಂತಹ ಅತಿ ದೊಡ್ಡ ಜಲಪಾತ ಯಾವುದು, ಏಷ್ಯಾ ಖಂಡದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ವಾಯುಗುಣ ಇದೆ, ಓಕೆನಾ? ಯಾವ ರೀತಿಯಾಗಿರ್ತಕ್ಕಂಥ ಸಸ್ಯವರ್ಗವನ್ನ ನಾವು ಇಲ್ಲಿ ನೋಡ್ತೀವಿ, ಏಷ್ಯಾ ಖಂಡದಲ್ಲಿ ಬರ್ತಕ್ಕಂಥ ಅತಿ ದೊಡ್ಡ ಮರುಭೂಮಿ ಯಾವುದು, ಏಷ್ಯಾ ಖಂಡದಲ್ಲಿ ಹರಿಯುವಂತಹ ಅತಿ ದೊಡ್ಡ ನದಿ ಯಾವುದು. ನೋಡಿ ಈ ರೀತಿ ಅಷ್ಟೇ ಸಿಂಗಲ್ ಲೈನ್ ಕ್ವಶನ್. ಇದ್ರ ಬಗ್ಗೆ ನೀವು ಜಾಸ್ತಿ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಈ ಪಾಯಿಂಟ್ಸ್ ನೋಡಿ ಎಲ್ಲಾ ಖಂಡಗಳದ್ದು ಅಷ್ಟೇ. ಈಗ ಏನು ಏಷ್ಯಾ ಖಂಡದನ್ನ ನೀವು ಏಷ್ಯಾ ಖಂಡದ ಅತಿ ದೊಡ್ಡ ಪರ್ವತ ಯಾವುದು, ಅತಿ ದೊಡ್ಡ ಜಲಪಾತ ಯಾವುದು, ಆ ವಾಯುಗುಣ ಯಾವ ರೀತಿ ಇದೆ, ಯಾವ ಸಸ್ಯವರ್ಗ ಇದೆ, ದೊಡ್ಡ ಮರುಭೂಮಿ ಯಾವುದು ಏಷ್ಯಾ ಖಂಡದಲ್ಲಿ, ದೊಡ್ಡ ನದಿ ಯಾವುದು, ಇದೇ ಪಾಯಿಂಟ್ಸ್ ಅನ್ನ ಪ್ರತಿಯೊಂದು ಕಾಂಟಿನೆಂಟ್ಗೂ ನಾವು ತಿಳ್ಕೋತಾ ಹೋಗಿದೀವಿ ಅಂತಂದ್ರೆ ಪ್ರತಿಯೊಂದು ಕಾಂಟಿನೆಂಟ್ ಕಂಪ್ಲೀಟ್ ಆಗುತ್ತೆ. ಸೊ ಪ್ರಪಂಚದ ಬಗ್ಗೆ ಇಷ್ಟನ್ನ ಸ್ಟಡಿ ಮಾಡಿದ್ರೆ ಸಾಕು, ಓಕೆನಾ? ಇನ್ನ ಮೇನ್ಲಿ ಏನಪ್ಪಾ ಅಂತಂದ್ರೆ ಈಗ ಕಾಂಟಿನೆಂಟ್ಸ್ ಅಂತ ಬಂದಾಗ ನಿಮ್ಗೆ ಅಕ್ಷಾಂಶ ಮತ್ತೆ ರೇಖಾಂಶಗಳ ಬಗ್ಗೆ ನೀವು ಕೇಳೇ ಇರ್ತೀರ ಅಲ್ವಾ? ಈಗ ಪರ್ಟಿಕ್ಯುಲರ್ ಏನಪ್ಪಾ ಅಂದ್ರೆ ಈಗ 23.5 ಕ್ಯಾನ್ಸರ್ ಸರ್ಕಲ್ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಗಿರ್ಬೋದು, ಮಕರ ಸಂಕ್ರಾಂತಿ ವೃತ್ತ ಆಗಿರ್ಬೋದು, ಅಥವಾ ಸಮಭಾಜಕ ವೃತ್ತ ಆಗಿರ್ಬೋದು, ಈ ಒಂದು ಅಕ್ಷಾಂಶಗಳು ಏನಾದ್ರೂ ಏಷ್ಯಾ ಕಾಂಟಿನೆಂಟ್ ಮೇಲೆ ಹೋಗ್ತಿದೆಯಾ ಅಂದ್ರೆ ಹಾದು ಹೋಗ್ತಾ ಇದೆಯಾ? ಹಾಗಾದ್ರೆ ಏಷ್ಯಾ ಖಂಡದ ಎಷ್ಟು ದೇಶಗಳ ಮೇಲೆ ನಮ್ಗೆ ಸಮಭಾಜಕ ವೃತ್ತ ಅಂತಕ್ಕಂಥದ್ದು ಹಾದು ಹೋಗ್ತಾ ಇದೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಕ್ವಶನ್ ಆಗುವಂಥದ್ದು ಇದರ ಮೇಲೆನೆ, ಓಕೆನಾ? ಅದೇ ರೀತಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗ್ತಾ ಇದೆ ಅಂತಂದ್ರೆ ಅದು ಎಷ್ಟು ದೇಶಗಳ ಮೇಲೆ ಹಾದು ಹೋಗ್ತಾ ಇದೆ. ಇನ್ನ ಮಕರ ಸಂಕ್ರಾಂತಿ ಏನಾದ್ರೂ ಹಾದು ಹೋಗ್ತಿದ್ಯಾ? ಇಲ್ಲ, ಬರೋದಿಲ್ಲ. ಯಾಕೆಂದ್ರೆ ಏಷ್ಯಾ ಖಂಡ ಬರುವಂತದ್ದು ನಮ್ಗೆ ಉತ್ತರಾರ್ಧಗೋಳದಲ್ಲಿ ಬರುತ್ತೆ. ಸೊ ಇಷ್ಟನ್ನ ನೀವು ಏನ್ ಮಾಡ್ಬೇಕು, ಪ್ರತಿಯೊಂದು ಕಾಂಟಿನೆಂಟ್ಗೂ ಈ ರೀತಿ ಪಾಯಿಂಟ್ಸ್ ಅನ್ನ ನೀವು ಮಾಡಿದೀರಾ ಅಂತಂದ್ರೆ ವರ್ಲ್ಡ್ ಜಿಯೋಗ್ರಫಿ ಅಂತಕ್ಕಂಥದ್ದು ಕಂಪ್ಲೀಟ್ ಆಗುತ್ತೆ. ಸಾಕು, ಇಷ್ಟು ಇನ್ಫಾರ್ಮೇಶನ್ ನೀವು ಕಲೆಕ್ಟ್ ಮಾಡಿದೀರಾ ಅಂತಂದ್ರೆ ನಿಮ್ಗೆ ಬರುವಂತದ್ದು 1 or 2 ಮಾರ್ಕ್ಸ್ ಅಷ್ಟೇ. ಪ್ರಪಂಚದ ಒಂದು ಭೂಗೋಳ ಶಾಸ್ತ್ರದಲ್ಲಿ ಕೇಳುವಂತದ್ದು 1 or 2 ಮಾರ್ಕ್ಸ್ ಕೇಳ್ತಾರೆ. ಸೊ ಅದಕ್ಕೆ ಬೇಕಾಗಿರೋಂಥ ಇನ್ಫಾರ್ಮೇಶನ್ ಅನ್ನ ನೀವು ಸ್ಟಡಿ ಮಾಡಿದ್ರೆ ಏನಫ್. ಇನ್ನ ನೆಕ್ಸ್ಟ್ ಇದು ಫಸ್ಟ್ ಪಾರ್ಟ್ ಆಯ್ತು ಪ್ರಪಂಚದ ಭೂಗೋಳ ಶಾಸ್ತ್ರ. ಇನ್ನ ಸೆಕೆಂಡ್ ಪಾರ್ಟ್ ಬಂದು ಪ್ರಾಕೃತಿಕ ಭೂಗೋಳ ಶಾಸ್ತ್ರ. ಇನ್ನು ಫಿಸಿಕಲ್ ಜಿಯೋಗ್ರಫಿ ಅಂತ ಕರಿತೀವಿ. ನೋಡಿ ಪ್ರಾಕೃತಿಕ ಭೂಗೋಳ ಶಾಸ್ತ್ರ, ಫಿಸಿಕಲ್ ಜಿಯೋಗ್ರಫಿ ಅಂತಂದ್ರೆ ಏನು ನೋಡಿ, ಇದರಲ್ಲಿ ನಾವು 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಏನಿದೆ
ಇದನ್ನ 4 ವಿಧಗಳಾಗಿ ನಾವು ಅಧ್ಯಯನವನ್ನ ಮಾಡ್ತೀವಿ. ನೋಡಿ, ಫಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಭೂಮಿ ಅಂತಕ್ಕಂಥದ್ದು. ನೋಡಿ, ಅರ್ತ್ ಬಗ್ಗೆ ತಿಳ್ಕೊಬೇಕಾಗಿರೋಂಥ ಒಂದು ಅವಶ್ಯಕತೆ ಇರುತ್ತೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಶಿಲಾಗೋಳ ಅಂತ ಹೇಳ್ತೀವಿ. ಓಕೆನಾ, ಲಿಥೋಸ್ಪಿಯರ್. ಓಕೆ, ಇದರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಇನ್ನ ನೆಕ್ಸ್ಟ್ ಥರ್ಡ್ ಒನ್ ವಾಯುಗೋಳ, ಅಟ್ಮಾಸ್ಫಿಯರ್. ವಾಯುಗೋಳ ಅಂತಂದ್ರೆ ಅಟ್ಮಾಸ್ಫಿಯರ್. ಇನ್ನು ನೆಕ್ಸ್ಟ್ ಫೋರ್ತ್ ಒನ್ ಅಂತ ಬಂದಾಗ ಜೀವಿಗೋಳ ಅಂತ ಹೇಳ್ತೀವಿ. ಜೀವಿಗೋಳ, ಬಯೋಸ್ಪಿಯರ್. ಬಯೋಸ್ಪಿಯರ್. ನೋಡಿ, ಫಸ್ಟ್ ಒನ್ ಯಾವುದು? ಭೂಮಿ ಅಲ್ವಾ. ಈಗ ಭೂಮಿ ಅಂತ ಬಂದಾಗ ಏನೆಲ್ಲ ನೋಡ್ತೀವಿ ನಾವು ಭೂಮಿಯಲ್ಲಿ ಯಾವ್ಯಾವೆಲ್ಲ ಟಾಪಿಕ್ಸ್ ಅನ್ನ ನಾವು ಅಧ್ಯಯನ ಮಾಡಬೇಕು. ಫಸ್ಟ್ ಒನ್ ನೋಡಿ, ಸೌರವ್ಯೂಹ ಅಲ್ವಾ. ನಿಮ್ಗೆಲ್ಲ ಗೊತ್ತಿರುತ್ತೆ. ಸೌರವ್ಯೂಹ ಅಂತ ಬಂದಾಗ ನಾವು ಏನ್ ಮಾಡ್ತೀವಿ? ಫಸ್ಟ್ ಗ್ರಹಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅಂದ್ರೆ ಎಷ್ಟು ಗ್ರಹಗಳಿದೆ? ನಮ್ಗೆ 8 ಗ್ರಹಗಳಿದೆ. ಅಂದ್ರೆ ಇಂಡಿವಿಜುವಲ್ ಆಗಿ ಪ್ರತಿಯೊಂದು ಗ್ರಹದ ಬಗ್ಗೆ, ಅಂದ್ರೆ ಮಂಗಳ ಆಗಿರ್ಬೋದು, ಬುಧ ಗ್ರಹ ಆಗಿರ್ಬೋದು, ಗುರು ಗ್ರಹ ಆಗಿರ್ಬೋದು, ಶನಿ ಗ್ರಹ ಆಗಿರ್ಬೋದು, ಯುರೇನಸ್, ನೆಪ್ಚೂನ್, ಪ್ರತಿಯೊಂದು ಗ್ರಹದ ಬಗ್ಗೆನೂ ಸಮೇತ ಏನ್ ಮಾಡುವಂಥದ್ದು? ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡುವಂಥದ್ದು. ಅದರ ಬಗ್ಗೆ ಸ್ಟಡಿ ಮಾಡಿದೀವಿ ಅಂತಂದ್ರೆ ಸೌರವ್ಯೂಹದಲ್ಲಿ ಒಂದು ಟಾಪಿಕ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಇನ್ನು ಯಾವುದು? ಸೂರ್ಯ ಬರುತ್ತೆ ಅಲ್ವಾ. ಈ ಸೂರ್ಯನ ಬಗ್ಗೆ ಏನ್ ಮಾಡುವಂಥದ್ದು? ಅಧ್ಯಯನ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಸೂರ್ಯ ಗ್ರಹಣ ಯಾವ ರೀತಿ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ನಮ್ಗೆ ಭೂಮಿಯ ಏಕೈಕ ಉಪಗ್ರಹ ಯಾವುದು? ಚಂದ್ರ ಅಂತ ಹೇಳ್ತೀವಿ. ಸೊ ಚಂದ್ರಗ್ರಹಣ ಅಂತಕ್ಕಂಥದ್ದು ನಮ್ಗೆ ಸಂಭವಿಸುತ್ತೆ. ಸೊ ಚಂದ್ರಗ್ರಹಣದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಇನ್ನು ನೆಕ್ಸ್ಟ್ ನೋಡಿ, ನಾವು ಚಂದ್ರನ ಆಕೃತಿಗಳನ್ನ, ಅಂದ್ರೆ ದ ಶೇಪ್ ಆಫ್ ದಿ ಮೂನ್. ನೋಡಿ, ಚಂದ್ರನ ಒಂದು ಆಕೃತಿಗಳು ಅಂತ ಬಂದಾಗ ನಮ್ಗೆ ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ ಪ್ರತಿಯೊಂದು ದಿನವೂ ಸಮೇತ ಏನಾಗುತ್ತೆಪ್ಪ ಅಂತಂದ್ರೆ ಚಂದ್ರನ ವಿವಿಧ ಆಕಾರಗಳನ್ನ ನಾವು ನೋಡ್ತಾ ಇರ್ತೀವಿ. ಅವುಗಳ ಬಗ್ಗೆ ಅಧ್ಯಯನ ಮಾಡೋಂಥದ್ದು. ಸೊ ಓವರ್ ಆಲ್ ಆಗಿ ಏನು ನಾವು ಇಷ್ಟು ಎಲ್ಲವನ್ನ ಸ್ಟಡಿ ಮಾಡಿದೀವಿ ಅಂತಂದ್ರೆ, ಫಸ್ಟ್ ಚಾಪ್ಟರ್ ಏನು? ಸೋಲಾರ್ ಸಿಸ್ಟಮ್ ಅಥವಾ ಏನು ನಮಗೆ ಸೌರವ್ಯೂಹ ಅಂತ ಕರಿತೀವಿ. ಇಷ್ಟು ಚಾಪ್ಟರ್ ಕಂಪ್ಲೀಟ್ ಆಗತ್ತೆ. ಇನ್ನ ನೆಕ್ಸ್ಟ್ ಅಂತ ಬಂದಾಗ ನೋಡಿ, ಏನು ನಮ್ಗೆ ಭೂಮಿಯ ಒಂದು ಆಕಾರ, ಗಾತ್ರ, ಚಲನೆ ಅಲ್ವಾ. ನೋಡಿ, ಭೂಮಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಈಗ ಗ್ರಹಗಳೆಲ್ಲ ಅಧ್ಯಯನ ಮಾಡಿದಾದ್ಮೇಲೆ ನೆಕ್ಸ್ಟ್ ಚಾಪ್ಟರ್ ಏನಾಗುತ್ತೆಪ್ಪ ಅಂತಂದ್ರೆ ಭೂಮಿಯ ಉಗಮ. ಓಕೆನಾ, ಭೂಮಿಯ ಉಗಮ ಅಂತಕ್ಕಂಥದ್ದು. ನೋಡಿ, ಭೂಮಿಯ ಉಗಮ ಅಂತ ಬಂದಾಗ ಯಾವ ರೀತಿ ನಮ್ಮ ಅರ್ತ್ ಫಾರ್ಮ್ ಆಯ್ತು. ಓಕೆನಾ, ಅರ್ತ್ ಯಾವ ರೀತಿ ಫಾರ್ಮ್ ಆಯ್ತು ಅನ್ನೋದ್ರ ಬಗ್ಗೆ ಎಷ್ಟೆಲ್ಲ ಥಿಯರೀಸ್ ಇದೆ, ಯಾವ ಥಿಯರೀಸ್ ಅನ್ನ ನಾವು ಸ್ಟಡಿ ಮಾಡಬೇಕು. ನೋಡಿ, ಬೇಜಾನು ನಮ್ಗೆ ಥಿಯರೀಸ್ ಅನ್ನ ಪ್ರಪೋಸ್ ಮಾಡಿದ್ದಾರೆ. ಎಲ್ಲವನ್ನ ನಾವು ಅಧ್ಯಯನ ಮಾಡಬೇಕಾಗಿರೋಂಥ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್, ಯಾವ್ಯಾವನ್ನ ಅಧ್ಯಯನ ಮಾಡಬೇಕು ಅಂತಂತಂದ್ರೆ, ಈಗ ನೋಡಿ ನಿಮ್ಗೆ ಬಿಗ್ ಬ್ಯಾಂಗ್ ಥಿಯರಿ ಎಲ್ಲರಿಗೂ ಸಮೇತ ಚಿರಪರಿಚಿತ ಆಗಿರೋಂಥ ಒಂದು ಥಿಯರಿ. ಸೊ ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು. ಇನ್ನು ಜ್ಯೋತಿರ್ಮೇಘ ಸಿದ್ಧಾಂತ ಅಂತ ಇದೆ, ನೋವಾ ಥಿಯರಿ ಅಂತ ಬರುತ್ತೆ, ಗ್ರಹ ಕಣಗಳ ಸಿದ್ಧಾಂತ ಅಂತ ಬರುತ್ತೆ. ಇವೆಲ್ಲವನ್ನ ಸ್ಟಡಿ ಮಾಡಿದ್ರೆ ನಮ್ಗೆ ಭೂಮಿಯ ಉಗಮ ಅಂತಕ್ಕಂಥದ್ದು ಚಾಪ್ಟರ್ ಏನಾಗುತ್ತೆ? ಕಂಪ್ಲೀಟ್ ಆಗುತ್ತೆ. ಇನ್ನ ನೆಕ್ಸ್ಟ್ ಥರ್ಡ್ ಒನ್ ಅಂತ ಬಂದಾಗ ನೋಡಿ, ಭೂಮಿಯ ಆಕಾರ, ಗಾತ್ರ, ಚಲನೆ. ಓಕೆನಾ, ಅಂದ್ರೆ ಏನು? ಭೂಮಿಯ ಶೇಪ್, ಆಕಾರ ಯಾವ ರೀತಿ ಇದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭೂಮಿಯು ಜಿಯಾಯ್ಡ್ ಆಕಾರದಲ್ಲಿದೆ ಅಥವಾ ಗೋಳಾಕಾರದಲ್ಲಿದೆ ಅನ್ನೋದು ನಿಮ್ಗೆ ಎಲ್ಲ ಗೊತ್ತಿರುತ್ತೆ. ಸೊ ಈ ಒಂದು ಶೇಪ್ ಬಗ್ಗೆ, ಅಂದ್ರೆ ಆ ಶೇಪ್ ಇಂದ ಯಾವ ರೀತಿ ಶೇಪ್ ಇತ್ತು, ಫಸ್ಟ್ ಇಂದನೂ ಇದೇ ಶೇಪ್ ಇದೆಯಾ ನಮ್ಮ ಒಂದು ವರ್ಡ್ಗೆ, ಅಥವಾ ಕ್ರಮೇಣ ಚೇಂಜ್ ಆಗ್ತಾ ಬಂತ, ಇದನ್ನೆಲ್ಲ ಸ್ಟಡಿ ಮಾಡೋಂಥದ್ದು ಈ ಒಂದು ಟಾಪಿಕ್ ಅಲ್ಲಿ ಬರುತ್ತೆ. ಇನ್ನ ಗಾತ್ರ ಅಂತ ಬಂದಾಗ, ಓಕೆನಾ, ಅಂದ್ರೆ ಸಮಭಾಜಕ ವೃತ್ತದಲ್ಲಿ ನಮ್ಮ ಭೂಮಿ ಅಂತಕ್ಕಂಥದ್ದು ಹುಬ್ಬಿದೆ ಅಂತ ಹೇಳ್ತಾರೆ. ಇನ್ನ ಧ್ರುವಗಳ ಬಳಿ ಚಪ್ಪಟೆಯಾಗಿದೆ ಅಂತ ಹೇಳ್ತೀವಿ. ಅಂದ್ರೆ ನಮ್ಗೆ ಶೇಪ್ ಈ ರೀತಿ ಇದೆ ಅಂತ ಹೇಳ್ತೀವಲ್ವಾ. ಸೊ ಇಲ್ಲಿ ಏನಾಗುತ್ತೆಪ್ಪ ಅಂತಂದ್ರೆ ನಮ್ಗೆ ಇಲ್ಲಿ ಇರ್ತಕ್ಕಂಥ ಡಯಾಮೀಟರೇ ಬೇರೆ ಇರುತ್ತೆ ಅಲ್ವಾ. ಈಕ್ವೆಟೋರಿಯಲ್ ಅಲ್ಲಿ ಬರ್ತಕ್ಕಂಥ ಡಯಾಮೀಟರೇ ಬೇರೆ ಇರುತ್ತೆ. ಇನ್ನ ಪೋಲ್ಸ್ ಏನಿದೆ, ಈ ಪೋಲ್ಸ್ ಅಲ್ಲಿ ಬರ್ತಕ್ಕಂಥ ಡಯಾಮೀಟರ್ ಸಪರೇಟ್ ಏನಾಗುತ್ತೆ? ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಇಲ್ಲಿ ಡಿಸ್ಟೆನ್ಸ್ ಉಬ್ಬಿರೋದ್ರಿಂದ ಜಾಸ್ತಿ ಬರುತ್ತೆ, ಇಲ್ಲಿ ಡಿಸ್ಟೆನ್ಸ್ ಚಪ್ಪಟೆ ಆಕಾರ ಇರೋದ್ರಿಂದ ಇಲ್ಲಿ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಅಂದ್ರೆ ಸಮಭಾಜಕ ವೃತ್ತದ ವ್ಯಾಸ ಆಗಿರ್ಬೋದು, ಸಮಭಾಜಕ ವೃತ್ತದ ಸುತ್ತಳತೆ ಆಗಿರ್ಬೋದು, ಅದೇ ರೀತಿ ಧ್ರುವೀಯ ವ್ಯಾಸ, ಧ್ರುವೀಯ ಸುತ್ತಳತೆ, ಇವುಗಳನ್ನ ಸ್ಟಡಿ ಮಾಡಿದೀವಿ ಅಂತಂದ್ರೆ ನಮ್ಗೆ ಈ ಒಂದು ಸೈಜ್ ಅಂತಕ್ಕಂಥ ಒಂದು ಟಾಪಿಕ್
ಟಾಪಿಕ್ ಕಂಪ್ಲೀಟ್ ಆಗುತ್ತೆ. ಇನ್ನ ಚಲನೆ ಅಲ್ವಾ, ಭೂಮಿ ಅಂತಕ್ಕಂಥದ್ದು ಚಲನೆ ಆಗ್ತಿದೆ ಅಲ್ವಾ. ನೋಡಿ, ಭೂಮಿ ಅಂತಕ್ಕಂಥದ್ದು ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಸೂರ್ಯನ ಸುತ್ತ ಚಲನೆ ಆಗ್ತಿದೆ ಅನ್ನೋದು ನಿಮ್ಗೆ ಗೊತ್ತು ಅಲ್ವಾ. ಭೂಮಿ ದಿನಕ್ಕೆ ಒಂದು ಸುತ್ತನ ಸುತ್ತುತ್ತೆ ಅನ್ನೋದನ್ನು ಸಮೇತ ಗೊತ್ತು ಅಲ್ವಾ. ನೋಡಿ, ಏನು ಭೂಮಿ ಅಂತಕ್ಕಂಥದ್ದು ತನ್ನ ಸುತ್ತ ತಾನು ಸುತ್ತುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ, ದೈನಂದಿನ ಚಲನೆ. ಅದೇ ರೀತಿ ವಾರ್ಷಿಕ ಚಲನೆ ಅಂದ್ರೆ ಸೂರ್ಯನ ಸುತ್ತ ಏನು ನಮಗೆ ವರ್ಷಕ್ಕೆ ಒಂದು ಸುತ್ತನ ಸುತ್ತುತ್ತೆ, ಅದಕ್ಕೆ ವಾರ್ಷಿಕ ಚಲನೆ ಅಂತ ಕರಿತೀವಿ. ಸೊ ದೈನಂದಿನ ಚಲನೆಯಿಂದ ಏನೆಲ್ಲ ಪರಿಣಾಮಗಳು ಉಂಟಾಗುತ್ತೆ, ವಾರ್ಷಿಕ ಚಲನೆಯಿಂದ ಏನೆಲ್ಲ ಪರಿಣಾಮಗಳು ಉಂಟಾಗುತ್ತೆ. ಸೊ ಇಷ್ಟನ್ನ ಸ್ಟಡಿ ಮಾಡಿದೀವಿ ಅಂತಂದ್ರೆ ಭೂಮಿಯ ಆಕಾರ, ಗಾತ್ರ, ಚಲನೆ ಅಂತಕ್ಕಂಥದ್ದನ್ನ ನಾವು ಸ್ಟಡಿ ಮಾಡಿದಾಗೆ ಆಗುತ್ತೆ. ಇನ್ನ ನೆಕ್ಸ್ಟ್ ಅಂತ ಬಂದಾಗ ನೋಡಿ, ಇದೆಲ್ಲ ಅಪ್ಪರ್ ಪಾರ್ಟ್ ಆಫ್ ದಿ ಅರ್ತ್ ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸುವಂಥದ್ದು, ಸೂರ್ಯ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಗ್ರಹಗಳ ಆಗಿರ್ಬೋದು, ಭೂಮಿಯ ಚಲನೆ ಆಗಿರ್ಬೋದು, ಇವೆಲ್ಲ ನೀವು ಭೂಮಿಯ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ. ಇಷ್ಟನ್ನ ಸ್ಟಡಿ ಮಾಡಿದಿರ ಅಂತಂದ್ರೆ ದ ಪಾರ್ಟ್ 1 ಏನು ಫಿಸಿಕಲ್ ಜಿಯೋಗ್ರಫಿಲಿ ಪಾರ್ಟ್ 1 ಇದೆ, ಭೂಮಿಯ ಬಗ್ಗೆ ಎಲ್ಲವನ್ನೂ ಸಮೇತ ಕಂಪ್ಲೀಟ್ ಆದಾಗೆ. ಇನ್ನ ನೆಕ್ಸ್ಟ್ ಶಿಲಾಗೋಳ ಅಂತ ಬರುತ್ತೆ. ಅಂದ್ರೆ ಭೂಮಿ ಏನಿದೆ, ನಾವು ನಿಂತಿರೋ ಅಂತ ಜಾಗ, ಓಕೆನಾ, ಏನು ಅಪ್ಪರ್ ಪಾರ್ಟ್ ಆಫ್ ದಿ ಅರ್ತ್ ಇದೆ, ಅದರಿಂದ ಕೆಳಗಡೆ ಹೋದಂತೆಲ್ಲ ನಮ್ಗೆ ಏನೇನೆಲ್ಲ ಚೇಂಜಸ್ ಅನ್ನ ನಾವು ನೋಡ್ತೀವಿ, ಓಕೆನಾ. ಇದ್ರ ಬಗ್ಗೆ ಸ್ಟಡಿ ಮಾಡೋದಿಕ್ಕೆ ಅಂದ್ರೆ ಅಪ್ಪರ್ ಪಾರ್ಟ್ ಆಫ್ ದಿ ಅರ್ತ್ ಇಂದ ಕೆಳಗಡೆ ಹೋದಂತೆಲ್ಲ ಶಿಲಾಗೋಳದಲ್ಲಿ ಏನೇನೆಲ್ಲ ಚೇಂಜಸ್ ಆಗುತ್ತೆ, ಯಾವ ರೀತಿಯಾಗಿರ್ತಕ್ಕಂಥ ಒಂದು ಟೆಂಪರೇಚರ್ ಏನಾಗುತ್ತೆ, ಪ್ರೆಷರ್ ಏನಾಗುತ್ತೆ, ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡೋದಿಕ್ಕೆ ನಾವು ಶಿಲಾಗೋಳ ಅಂತ ಕರಿತೀವಿ. ಈಗ ಶಿಲಾಗೋಳದಲ್ಲಿ ಏನೇನೆಲ್ಲ ಅಧ್ಯಯನ ಮಾಡ್ತೀವಿ ಅಂತ ಬಂದಾಗ ನೋಡಿ, ಭೂಮಿಯ ಅಂತರಾಳ, ದ ಫಸ್ಟ್ ಚಾಪ್ಟರ್ ಏನಪ್ಪಾ ಅಂತಂದ್ರೆ ನಮ್ಗೆ ಭೂಮಿಯ ಅಂತರಾಳ ಅಂತ ಬರುತ್ತೆ, ಓಕೆನಾ. ಈ ಭೂಮಿಯ ಅಂತರಾಳ ಅಂತ ಬಂದಾಗ ನಮ್ ನೋಡಿ, ಇದರಲ್ಲೇ ನಾವು ಏನನ್ನ ಸ್ಟಡಿ ಮಾಡ್ತೀವಿ ಅಂತ ಬಂದಾಗ ಭೂಮಿಯ ರಚನೆ, ಸಂಯೋಜನೆ ಮತ್ತು ಇತಿಹಾಸ. ನೋಡಿ, ಭೂಮಿಯ ರಚನೆ, ಸಂಯೋಜನೆ ಮತ್ತು ಇತಿಹಾಸ. ಇದರಲ್ಲಿ ನೋಡಿ, ನಮ್ಗೆ ಭೂಮಿಯ ಅಂತರಾಳ ಅಂತ ಬಂದಾಗ ನಾವು ಮೇನ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ 3 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಎಷ್ಟು ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ ಭೂಮಿಯ ಅಂತರಾಳವನ್ನ? ದ ಇನ್ನರ್ ಪಾರ್ಟ್ ಆಫ್ ದಿ ಅರ್ತ್ ವಿಲ್ ಬಿ ಡಿವೈಡೆಡ್ ಇಂಟು 3 ಪಾರ್ಟ್ಸ್. ಅಂದ್ರೆ ಒಂದೇನಪ್ಪ ಅಂತಂದ್ರೆ ಕ್ರಸ್ಟ್ ಅಂತ ಹೇಳ್ತೀವಿ, ನೆಕ್ಸ್ಟ್ ಮ್ಯಾಂಟಲ್, ಮತ್ತೆ ಥರ್ಡ್ ಒನ್ ಏನಪ್ಪ ಅಂತಂದ್ರೆ ಕೋರ್, ಓಕೆನಾ. ಈ ಒಂದು ಭೂಮಿಯ ಒಳಗಡೆ ಇರ್ತಕ್ಕಂಥ ಎಲ್ಲಾ ಪದರಗಳನ್ನ ನಾವು ಒಂದೊಂದಕ್ಕೂ ಸಮೇತ ಕ್ರಸ್ಟು, ಮ್ಯಾಂಟಲ್ಲು, ಕೋರು ಅಂತ ಕರೆದಿದ್ವಿ. ಒಳಗಡೆ ಅಂದ್ರೆ ಭೂಮಿಯ ಒಳಗಡೆ ಹೋದಂತೆಲ್ಲ ಏನಾಗುತ್ತಪ್ಪ ಅಂತಂದ್ರೆ ನಮ್ಗೆ ಟೆಂಪರೇಚರು ಜಾಸ್ತಿ ಇರುತ್ತೆ, ಸೊ ಪ್ರೆಷರ್ನು ಸಮೇತ ಜಾಸ್ತಿ ಆಗುತ್ತೆ. ಅಂದ್ರೆ ಟೆಂಪರೇಚರ್ ಜಾಸ್ತಿ ಆಗ್ತಾ ಒಳಗಡೆ ಏನಾಗುತ್ತೆ, ನಮ್ಗೆ ಈ ಒಂದು ಒಳಗಡೆ ಇರ್ತಕ್ಕಂಥ ಖನಿಜಗಳಾಗಿರ್ಬೋದು ಎಲ್ಲವೂ ಸಮೇತ ಏನಾಗುತ್ತೆ, ನಮಗೆ ಶಿಲಾಪಾಕ ಸ್ಥಿತಿಗೆ ಕನ್ವರ್ಟ್ ಆಗುತ್ತೆ. ಸೊ ಏನಾಗುತ್ತೆ, ಎಲ್ಲವೂ ಸಮೇತ ಲಿಕ್ವಿಡ್ ಸ್ಟೇಟ್, ಅಂದ್ರೆ ಏನು ನಮ್ಗೆ ಮೇಣದ ಬತ್ತಿ ಕರಗಿದಾಗ ಯಾವ ರೀತಿ ಸ್ಟೇಟ್ ಅಲ್ಲಿ ಇರುತ್ತೆ, ಆ ರೀತಿ ಎಲ್ಲವೂ ಸಮೇತ ಭೂಮಿಯ ಅಂತರಾಳದಲ್ಲಿ ತುಂಬಾ ಒಳಗಡೆ ಹೋಗ್ತಾ ಏನಾಗುತ್ತೆ, ನಮ್ಗೆ ತುಂಬಾ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಆ ಲಿಕ್ವಿಡ್ ಎಲ್ಲ ಮತ್ತೆ ಹಾಗೆ ಇರುತ್ತಾ? ಸೊ ಏನಾಗುತ್ತೆ, ನಮ್ಗೆ ಭೂಮಿಯಿಂದ ಹೊರಗಡೆಗೆ ಅಂದ್ರೆ ಭೂಮಿಯ ಅಂತರಾಳದಿಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡುತ್ತಲ್ವಾ. ಸೊ ಏನು ಅದು ನಮ್ಗೆ ಭೂಮಿಯಿಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡುತ್ತೆ, ಭೂಮಿಯ ಒಳಗಡೆಯಿಂದ ಆ ಒಳಗಡೆ ಬರೋದಕ್ಕೆ ಟ್ರೈ ಮಾಡಿದಾಗ ನಮ್ಗೆ ಯಾವ್ದು ಕ್ರಿಯೇಟ್ ಆಗುತ್ತಪ್ಪ ಅಂತಂದ್ರೆ ಭೂಕಂಪ. ಅಂದ್ರೆ ಸುಮ್ನೆ ಬರೋದಿಲ್ಲ, ಅದು ಫುಲ್ ಫೋರ್ಸ್ ಆಗಿ ಏನಾಗುತ್ತೆ, ನಮ್ಗೆ ಭೂಮಿಯ ಒಳಗಡೆಯಿಂದ ಹೊರಗಡೆ ಬರೋದಕ್ಕೆ ಏನು ಕುಕ್ಕರ್ ಬ್ಲಾಸ್ಟ್ ಆಗುತ್ತಲ್ಲ, ಆ ರೀತಿ ಬ್ಲಾಸ್ಟ್ ಆಗೋದಕ್ಕೆ ಟ್ರೈ ಮಾಡುತ್ತೆ. ಸೊ ಆವಾಗ ನಮ್ಗೆ ಏನಾಗುತ್ತೆ, ಅರ್ತ್ ಅಂತಕ್ಕಂಥದ್ದು, ಭೂಮಿ ಅಂತಕ್ಕಂಥದ್ದು ಕಂಪಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ನಾವು ಭೂಕಂಪ ಅಂತ ಕರಿತೀವಿ. ನೋಡಿ, ಈ ಭೂಕಂಪ ಅಂತ ಬಂದಾಗ ಭೂಕಂಪದ ಬಗ್ಗೆ ಅಧ್ಯಯನ ಮಾಡುತ್ತದೆ, ಇದು ಒಂದು ಚಾಪ್ಟರ್ ಆಗುತ್ತೆ. ಇನ್ನ ಭೂಕಂಪ ಅಂತ ಬಂದಾಗ ಏನು, ಅದರಲ್ಲಿ ಪ್ರಾಥಮಿಕ ಅಲೆಗಳು, ದ್ವಿತೀಯ ಅಲೆಗಳಾಗಿರ್ಬೋದು, ಮೇಲ್ಮೈ ಅಲೆಗಳಾಗಿರ್ಬೋದು. ಭೂಕಂಪವನ್ನ ಯಾವ್ದ್ರಿಂದ ಅಧ್ಯಯನ ಮಾಡ್ತೀವಿ, ಭೂಕಂಪ ಮಾಪನ ಕೇಂದ್ರಗಳು ಎಷ್ಟಿದಾವೆ ಇಂಡಿಯಾಲಿ, ಇದನ್ನೆಲ್ಲ ಸ್ಟಡಿ ಮಾಡಿದೀವಿ ಅಂತಂದ್ರೆ ಭೂಕಂಪ ಅಂತಕ್ಕಂಥದ್ದು ಕಂಪ್ಲೀಟ್ ಆಗುತ್ತೆ. ಇನ್ನ ನೆಕ್ಸ್ಟ್ ಜ್ವಾಲಾಮುಖಿ ಅಲ್ವಾ. ಈ ಏನು ನಮ್ಗೆ ಭೂಕಂಪ ಅಂತಕ್ಕಂಥದ್ದು ಅಂದ್ರೆ ಭೂಮಿ ಅಂತಕ್ಕಂಥದ್ದು ಕಂಪಿಸ್ತಾ ಇದೆ, ಯಾವುದು ಹೊರಗಡೆ ಬರೋದಕ್ಕೆ, ಒಳಗಡೆ ಇರ್ತಕ್ಕಂಥ ಶಿಲಾರಸ ಅಥವಾ ಶಿಲಾಪಾಕ ಏನು ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಾ ಇದೆ, ಅದು ಬಂದು ಭೂಮಿಯನ್ನ ತಲುಪುತ್ತಲ್ವಾ. ಆ ಶಿಲಾಪಾಕ ಬಂದು ಭೂಮಿಯನ್ನ ತಲುಪೋದಿಕ್ಕೆ ನಾವೇನಂತ ಕರಿತೀವಿ, ಜ್ವಾಲಾಮುಖಿ ಅಂತ ಕರಿತೀವಿ. ಇದು ನೆಕ್ಸ್ಟ್ ಚಾಪ್ಟರ್ ಅಂದ್ರೆ ಜ್ವಾಲಾಮುಖಿ. ಎಷ್ಟಿದಾವೆ ಜ್ವಾಲಾಮುಖಿಯ ವಿಧಗಳು ಅಂತ ಬಂದಾಗ ನೋಡಿ, ನಾವು ನೋಡ್ತೀವಿ ಸುಪ್ತ ಜ್ವಾಲಾಮುಖಿಗಳು, ಲುಪ್ತ ಜ್ವಾಲಾಮುಖಿಗಳು, ಜಾಗೃತ ಜ್ವಾಲಾಮುಖಿಗಳು, ಇವೆಲ್ಲವನ್ನ ಸಮೇತ ಅಧ್ಯಯನ ಮಾಡುವಂಥದ್ದು. ಎಷ್ಟು ಜ್ವಾಲಾಮುಖಿಯ ವಿಧಗಳು ಎಷ್ಟಿದಾವೆ,
ಆ ಒಂದು ಜ್ವಾಲಾಮುಖಿಗಳಲ್ಲಿ ಅತಿ ಹೆಚ್ಚಾಗಿ ಪ್ರಪಂಚದಲ್ಲಿ ಎಲ್ಲಿ ಜ್ವಾಲಾಮುಖಿಗಳು ಅಂತಕ್ಕಂಥದ್ದು ಜಾಸ್ತಿ ಸಂಭವಿಸುತ್ತೆ, ಜ್ವಾಲಾಮುಖಿಗಳ ಸ್ಫೋಟನೆ ಯಾಕೆ ಆಗುತ್ತೆ, ಇವುಗಳನ್ನು ಎಲ್ಲವನ್ನ ಅಧ್ಯಯನ ಮಾಡೋದಕ್ಕೆ ಜ್ವಾಲಾಮುಖಿಗಳು ಅಂತ ಕರಿತೀವಿ. ಅದೇ ರೀತಿ ಭೂಕಂಪನದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತ ಬಂದಾಗ ನಾವು ಸಿಸ್ಮಾಲಜಿ ಅಂತ ಕರಿತೀವಿ. ಇನ್ನ ನಮ್ಗೆ ಏನು ಜ್ವಾಲಾಮುಖಿಗಳು ಅಂತ ಬಂದಾಗ ಏನಂತ ಕರಿತೀವಿ ನಾವು, ಜ್ವಾಲಾಮುಖಿ ಶಾಸ್ತ್ರ ಅಥವಾ ವಲ್ಕ್ಯಾನೋಲಜಿ ಅಂತ ಕರೆಯುವಂಥದ್ದು. ಇಷ್ಟೇ ಎಲ್ಲ ಆದ್ಮೇಲೆ ಏನು ಶಿಲಾರಸ ಅಥವಾ ಶಿಲಾಪಾಕ ಅಂತಕ್ಕಂಥದ್ದು ಹೊರಗಡೆಗೆ ಬಂದಾಗ ಅದು ಹೊರಗಡೆಗೆ ಬಂದು ನಮ್ಮ ವಾತಾವರಣದಲ್ಲಿ ಎಲ್ಲವೂ ಸಮೇತ ತಂಪಾಗುತ್ತೆ. ತಂಪಾಗಿ ಏನಾಗುತ್ತೆ, ನಮ್ಗೆ ರಾಕ್ಸ್ ಫಾರ್ಮ್ ಆಗುತ್ತೆ. ಅಂದ್ರೆ ನೆಕ್ಸ್ಟ್ ಚಾಪ್ಟರ್ ಏನಾಗುತ್ತೆ, ನಮ್ಗೆ ಶಿಲೆಗಳು ಅಂತ ಬರುತ್ತೆ. ನೋಡಿ, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ ಯಾವುದು, ಶಿಲೆಗಳು. ಯಾಕೆಪ್ಪ ಅಂತಂದ್ರೆ ನೋಡಿ, ಶಿಲೆಗಳಲ್ಲಿ 1 ಮಾರ್ಕ್ಸ್ ಆದ್ರೂ ಕಂಪಲ್ಸರಿ ಕೇಳ್ತಾರೆ. ಅಂದ್ರೆ ಶಿಲೆಗಳು ಅಂತ ಬಂದಾಗ ನಮ್ಗೆ ಪ್ರಮುಖವಾಗಿ ಎಷ್ಟು ವಿಧಗಳನ್ನ ನೋಡ್ತೀವಿ ಅಂತ ಬಂದಾಗ 3 ಟೈಪ್ಸ್ ನೋಡ್ತೀವಿ. ಯಾವ್ಯಾವು, ಅಗ್ನಿ ಶಿಲೆಗಳು ಆಗಿರ್ಬೋದು, ನೆಕ್ಸ್ಟ್ ಪದರು ಶಿಲೆಗಳು ಆಗಿರ್ಬೋದು, ಮತ್ತೆ ರೂಪಾಂತರ ಶಿಲೆಗಳು ಅಂತ. ಅಂದ್ರೆ ಟೈಪ್ಸ್ ಆಫ್ ರಾಕ್ಸ್. ಅಂದ್ರೆ ಈ ಒಂದು ಚಾಪ್ಟರ್ ಅಲ್ಲಿ ಶಿಲೆ ಅಂತಂದ್ರೆ ಏನು, ಶಿಲೆಗಳು ಯಾವ ರೀತಿ ಫಾರ್ಮ್ ಆಯ್ತು, ಶಿಲೆಗಳಲ್ಲಿ ಎಷ್ಟು ವಿಧಗಳಿದಾವೆ, ಇವುಗಳನ್ನ ತಿಳ್ಕೊಂಡ್ರೆ ಈ ಒಂದು ಚಾಪ್ಟರ್ ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ಇನ್ನ ಶಿಲೆಗಳೆಲ್ಲ ಆಗಿದ್ದಾದ್ಮೇಲೆ, ಶಿಲೆಗಳು ಫಾರ್ಮ್ ಆಗಿದ್ದಾಯ್ತು. ಸೊ ನೆಕ್ಸ್ಟ್ ಯಾವ ಚಾಪ್ಟರ್ ಬರುತ್ತೆಪ್ಪ ಅಂತಂದ್ರೆ ಶಿಲೆಗಳ ಶಿಥಿಲೀಕರಣ ಅಂತ ಬರುತ್ತೆ. ಅಂದ್ರೆ ವೆದರಿಂಗ್ ಆಫ್ ರಾಕ್ಸ್ ಅಂತಕ್ಕಂಥ ಒಂದು ಚಾಪ್ಟರ್ ಬರುತ್ತೆ. ಅಂದ್ರೆ ಏನು ನಮ್ಗೆ ಹೊರಗಡೆ ಬಂದು ಜ್ವಾಲಾಮುಖಿ ರಸ ಅಥವಾ ಶಿಲಾಪಾಕ ಅಂತಕ್ಕಂಥದ್ದು ಹೊರಗಡೆ ಬಂದು ನಮ್ಮ ವಾತಾವರಣದಲ್ಲಿ ತಂಪಾಗಿ ಶಿಲೆ ಆಗಿ ಫಾರ್ಮ್ ಆಯ್ತು. ಅದು ಕಾಲಾನಂತರದಲ್ಲಿ ಏನಾಗುತ್ತೆಪ್ಪ ಅಂತಂದ್ರೆ ನಮ್ಮ ವಾತಾವರಣದಲ್ಲಿ ಇರ್ತಕ್ಕಂತಹ ಒಂದು ಪ್ರಕ್ರಿಯೆಗಳಿಗೆ ಒಳಪಟ್ಟು ಕ್ರಮೇಣ ಏನಾಗುತ್ತೆ, ಅದು ವೆದರಿಂಗ್ ಆಗುತ್ತೆ. ವೆದರಿಂಗ್ ಆಫ್ ರಾಕ್ಸ್ ಅಂದ್ರೆ ನೋಡಿ, ಇದರಲ್ಲಿ ಭೌತಿಕ ಶಿಥಿಲೀಕರಣ, ಮೆಕ್ಯಾನಿಕಲ್ ವೆದರಿಂಗ್ ಆಗುತ್ತೆ, ಅದೇ ರೀತಿ ರಾಸಾಯನಿಕ ಶಿಥಿಲೀಕರಣ ಆಗುತ್ತೆ, ಕೆಮಿಕಲ್ ವೆದರಿಂಗ್ ಆಗುತ್ತೆ, ಜೊತೆಗೆ ನಮ್ಗೆ ಏನು ಬಯೋಲಾಜಿಕಲ್ ವೆದರಿಂಗ್, ಜೈವಿಕ ಶಿಥಿಲೀಕರಣ. ಅಂದ್ರೆ ಶಿಥಿಲೀಕರಣದಲ್ಲಿ ಟೈಪ್ಸ್ ಬರುತ್ತೆ. ಯಾವ್ಯಾವ ರೀತಿ, ಉಷ್ಣಾಂಶದಿಂದ ಶಿಥಿಲೀಕರಣ ಆಗುತ್ತಾ, ಉಷ್ಣಾಂಶ, ಮಳೆ, ಹಿಮ, ಇವೆಲ್ಲವುಗಳಿಂದ, ನದಿ ಅಂತಕ್ಕಂಥದ್ದು ಹರಿಯೋದ್ರಿಂದ, ಪ್ರತಿಯೊಂದು ಕಾರ್ಯಾಚರಣೆಯಿಂದ ಏನಾಗುತ್ತೆ, ನಮ್ಗೆ ಈ ಒಂದು ಶಿಲೆಗಳು ಅಂತಕ್ಕಂಥ ಇದು ಏನಾಗುತ್ತೆ, ಒಡೆದು ಚೂರಾಗುತ್ತೆ. ಓಕೆನಾ, ಅದರಲ್ಲಿ ಟೈಪ್ಸ್ ಬರುತ್ತೆ. ಸೊ ರಾಸಾಯನಿಕ ಶಿಥಿಲೀಕರಣ ಅಂತಂದ್ರೆ ಆಕ್ಸಿಡೇಷನ್ ಆಗಿರ್ಬೋದು, ಕಾರ್ಬೋನೇಷನ್ ಆಗಿರ್ಬೋದು, ಅಂದ್ರೆ ಆಮ್ಲಜನಕ ಸಂಯೋಜನೆಯಿಂದ ಯಾವ ರೀತಿ ಶಿಲೆ ಒಡೆದು ಚೂರಾಗುತ್ತೆ. ಕಾರ್ಬನ್, ಇಂಗಾಲದ ಡೈಆಕ್ಸೈಡ್ ಅಥವಾ ಇಂಗಾಲ ಸಂಯೋಜನೆ ಅಂತ ಕರಿತೀವಿ, ಅದರಿಂದ ಯಾವ ರೀತಿ ಶಿಲೆಗಳು ಒಡೆದು ಚೂರಾಗ್ತವೆ, ಇವುಗಳನ್ನು ಎಲ್ಲವೂ ಅಧ್ಯಯನ ಮಾಡುವಂಥದ್ದು. ಇನ್ನ ಲಾಸ್ಟ್ ಒನ್ ಏನ್ ಹೇಳಿದೆ ನಾನು, ಬಯೋಲಾಜಿಕಲ್ ವೆದರಿಂಗ್ ಅಂತ ಹೇಳಿದೆ. ಜೈವಿಕ ಶಿಥಿಲೀಕರಣ. ಜೈವಿಕ ಶಿಥಿಲೀಕರಣ ಅಂತಂದ್ರೆ ಏನಪ್ಪಾ ಅಂದ್ರೆ ಸಸ್ಯ ಮತ್ತೆ ಪ್ರಾಣಿಗಳಿಂದ, ಓಕೆನಾ, ಸಸ್ಯಗಳಿಂದ ಮತ್ತೆ ಪ್ರಾಣಿಗಳಿಂದ ಯಾವ ರೀತಿ ಶಿಲೆಗಳು ಅಂತಕ್ಕಂಥದ್ದು ಒಡೆದು ಚೂರಾಗುತ್ತೆ, ಇವೆಲ್ಲವನ್ನ ಸ್ಟಡಿ ಮಾಡಿದೀವಿ ಅಂತಂದ್ರೆ ನಮ್ಗೆ ಈ ಒಂದು ಶಿಲೆಗಳ ಶಿಥಿಲೀಕರಣ ಅಂತಕ್ಕಂಥ ಒಂದು ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಲಿಥೋಸ್ಪಿಯರ್. ಓಕೆನಾ, ಇಷ್ಟನ್ನ ಸ್ಟಡಿ ಮಾಡಿದ್ರೆ ನಮ್ಗೆ ಲಿಥೋಸ್ಪಿಯರ್ ಕಂಪ್ಲೀಟ್ ಆಗುತ್ತೆ. ಇನ್ನ ನೆಕ್ಸ್ಟ್ ಯಾವುದು, ನೆಕ್ಸ್ಟ್ ಪಾರ್ಟ್ 3rd ಒನ್ ಅಂದ್ರೆ ವಾಯುಗೋಳ, ಅಟ್ಮಾಸ್ಫಿಯರ್ ಅಲ್ವಾ. ಏನು ನಮ್ಮ ಭೂಮಿಯ ಮೇಲ್ಮೈಯನ್ನ ಹೊದಿಕೆಯಂತೆ ಕವರ್ ಮಾಡಿರ್ತಕ್ಕಂಥ ಒಂದು ಅನಿಲಗಳ ಒಂದು ಸ್ವರೂಪವನ್ನ ಅಲ್ವಾ, ಏನೆಲ್ಲ ನಮ್ಗೆ ಭೂಮಿಯ ಮೇಲೆ ನಮ್ಗೆ ಒಂದು ಕವರ್ ರೀತಿ, ಒಂದು ಹೊದಿಕೆಯ ರೀತಿ ಕವರ್ ಆಗಿದೆ, ಇದನ್ನ ನಾವು ವಾಯುಗೋಳ ಅಂತ ಕರಿತೀವಿ. ನೋಡಿ, ವಾಯುಗೋಳ ಅಂತ ಬಂದಾಗ ಫಸ್ಟ್ ಚಾಪ್ಟರ್ ಏನಪ್ಪಾ ಅಂತಂದ್ರೆ ವಾಯುಮಂಡಲದ ಸ್ತರಗಳು ಅಂತ ಕರಿತೀವಿ. ಓಕೆನಾ, ಫಸ್ಟ್ ಇಂಟ್ರಡಕ್ಷನ್ ಆಗತ್ತೆ ವಾಯುಮಂಡಲದ್ದು, ನೆಕ್ಸ್ಟ್ ವಾಯುಮಂಡಲದ ಸ್ತರಗಳು ಅಂತ ಬರುತ್ತೆ. ಓಕೆನಾ, ನೀವು ಎಲ್ಲ ಗೊತ್ತಿರುತ್ತೆ ನೋಡಿ. ವಾಯುಮಂಡಲದ ಸ್ತರಗಳು ಅಂತ ಬಂದಾಗ ನೀವು ಆಲ್ರೆಡಿ ಕೇಳಿರ್ತಾರೆ, ಏನಪ್ಪಾ ಅಂತಂದ್ರೆ ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೀಸೋಸ್ಪಿಯರ್, ಹೈಯನೋಸ್ಪಿಯರ್, ಎಕ್ಸೋಸ್ಪಿಯರ್, ಇವೆಲ್ಲವುಗಳ ಬಗ್ಗೆ ಸ್ಟಡಿ ಮಾಡಿದ್ದೀರಂತಂದ್ರೆ ಫಸ್ಟ್ ಚಾಪ್ಟರ್ ವಾಯುಮಂಡಲದ ಸ್ತರಗಳು, ಇವೆಲ್ಲವನ್ನು ಸಮೇತ ಒಂದು ಚಾಪ್ಟರ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಇನ್ನ ನೆಕ್ಸ್ಟ್ ವಾಯುಮಂಡಲದ ಉಗಮ ಯಾವ ರೀತಿ ಆಯ್ತು, ವಾಯುಮಂಡಲದ ಉಗಮ ಇದನ್ನ ಅಂದ್ರೆ ಕಾಂಪೋಸಿಷನ್ ಆಫ್ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ. ಓಕೆನಾ, ಏನು ನಮ್ಗೆ ವಾಯುಮಂಡಲದ ಬಗ್ಗೆ ಸ್ಟಡಿ ಮಾಡೋಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ವಾಯುಗೋಳದಲ್ಲಿ ಏನ್ ಬರುತ್ತಪ್ಪ ಅಂತಂದ್ರೆ ಮಾರುತಗಳು ಅಂತಕ್ಕಂಥ ಚಾಪ್ಟರ್ ಬರುತ್ತೆ. ಮಾರುತಗಳು ಅಂತ ಬಂದಾಗ ನಮ್ಗೆ ವಿಂಡ್ಸ್ ಅಂದ್ರೆ ಟೈಪ್ಸ್ ಆಫ್ ವಿಂಡ್ಸ್. ಈಗ ಮಾರುತಗಳಲ್ಲಿ ಎಷ್ಟು ವಿಧಗಳಿದಾವೆ, ನಿರಂತರ ಮಾರುತಗಳಿದಾವೆ, ನಿಯತಕಾಲಿಕ ಮಾರುತಗಳಿದಾವೆ,
ನೆಕ್ಸ್ಟ್ ಅದೇ ರೀತಿ ಸ್ಥಳೀಯ ಮಾರುತಗಳು ಬರುತ್ತೆ. ಇವೆಲ್ಲ ಟೈಪ್ಸ್ ಅನ್ನ ಸ್ಟಡಿ ಮಾಡ್ತಾ ಹೋಗುವಂಥದ್ದು. ನಿರಂತರ ಮಾರುತಗಳಲ್ಲಿ ಎಷ್ಟು ವಿಧ, ನಿಯತಕಾಲಿಕ ಮಾರುತಗಳು ಅಂತ ಬಂದಾಗ ನೋಡಿ ನಿಮ್ಗೆ ನೈಋತ್ಯ ಮಾನ್ಸೂನ್ ಮಾರುತಗಳು, ಈಶಾನ್ಯ ಮಾನ್ಸೂನ್ ಮಾರುತಗಳು ಇವೆಲ್ಲ ಗೊತ್ತಿರುತ್ತೆ. ಸೊ ಅವು ನಿಯತಕಾಲಿಕ ಟೈಪ್ ಅಲ್ಲಿ ಬರುತ್ತೆ. ಇನ್ನು ಸ್ಥಳೀಯ ಅಂತ ಬಂದಾಗ ಪರ್ವತ ಗಾಳಿ, ಕಣಿವೆ ಗಾಳಿ, ಭೂಗಾಳಿ, ಸಮುದ್ರ ಗಾಳಿ ಇವೆಲ್ಲವುಗಳ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾವು ಮಾರುತಗಳು ಅಂತ ಕರಿತೀವಿ. ಇನ್ನ ಮಾರುತಗಳು ಹಾಗಿದ್ದಾದ್ಮೇಲೆ ನೆಕ್ಸ್ಟ್ ಪ್ರಪಂಚದ ಮೇಲ್ಮೈನ ಒತ್ತಡ ಪಟ್ಟಿಗಳು ಅಂತ ಬರುತ್ತೆ. ಸೊ ನೆಕ್ಸ್ಟ್ ಚಾಪ್ಟರ್ ಏನಪ್ಪಾ ಅಂತಂದ್ರೆ ಒತ್ತಡ ಪಟ್ಟಿಗಳು. ಈ ಒತ್ತಡ ಪಟ್ಟಿಗಳು ಅಂದ್ರೆ ಏನು ನಮ್ಮ ವಾಯುಮಂಡಲದ ಒತ್ತಡದಿಂದ, ಓಕೆನಾ, ಏನು ನಮ್ಗೆ ಒತ್ತಡ ಅಂತಕ್ಕಂಥದ್ದು ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂದ್ರೆ ಟೆಂಪರೇಚರ್ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ ನಮ್ಗೆ ಪ್ರೆಷರ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಅವುಗಳನ್ನೆಲ್ಲ ಪ್ರಪಂಚದ ಮೇಲ್ಮೈಯಲ್ಲಿ ಒಟ್ಟಾಗಿ ಎಷ್ಟು ಒತ್ತಡ ಪಟ್ಟಿಗಳು ಹಂಚಿಕೆಯಾಗಿದ್ದಾವೆ ಅಂತ ಬಂದಾಗ 7 ಒತ್ತಡ ಪಟ್ಟಿಗಳು ಅಂತಕ್ಕಂಥದ್ದು ಹಂಚಿಕೆಯಾಗಿದೆ. ಸೊ ಇವುಗಳ ಬಗ್ಗೆ ಎಲ್ಲ ಸ್ಟಡಿ ಮಾಡ್ತೀವಿ. ಇದು ಒಂದು ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಓಕೆನಾ, ಇಷ್ಟೆಲ್ಲವನ್ನ ಮತ್ತೆ ಇನ್ನ ನೆಕ್ಸ್ಟ್ ಚಾಪ್ಟರ್ ಅಂತ ಬಂದಾಗ ಮೋಡಗಳು ಅಲ್ವಾ. ಮೋಡಗಳು ಅಂತ ಬಂದಾಗ ನಮಗೆ ಟೈಪ್ಸ್ ಆಫ್ ಕ್ಲೌಡ್ಸ್ ಅಲ್ವಾ. ಟೈಪ್ಸ್ ಆಫ್ ಕ್ಲೌಡ್ಸ್ ಎಷ್ಟಿದೆ, ಯಾವ ಒಂದು ಮೋಡಗಳಿಂದ ಅತಿ ಹೆಚ್ಚಾಗಿ ಮಳೆ ಬರುತ್ತೆ, ಯಾವ ಮೋಡಗಳು ಮಳೆನೇ ಸುರಿಸೋದಿಲ್ಲ, ಇವೆಲ್ಲವನ್ನ ನಾವೇನ್ ಮಾಡ್ತೀವಿ ಮೋಡಗಳ ಒಂದು ಚಾಪ್ಟರ್ ಅಲ್ಲಿ ಅಧ್ಯಯನ ಮಾಡ್ತೀವಿ. ಇನ್ನ ನೆಕ್ಸ್ಟ್ ಅಂತ ಬಂದಾಗ ನಮ್ಗೆ ಲಾಸ್ಟ್ ಚಾಪ್ಟರ್ ಯಾವ್ದಾಗುತ್ತೆ ವಾಯುಗೋಳದಲ್ಲಿ ಅಂತ ಬಂದಾಗ ವೃಷ್ಟಿ ಅಂತ, ಓಕೆನಾ, ಪ್ರಿಸಿಪಿಟೇಷನ್ ಅಂತಕ್ಕಂಥ ಒಂದು ಚಾಪ್ಟರ್ ಬರುತ್ತೆ. ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ನಮ್ಗೆ ಮಳೆಯ ಪ್ರಕಾರಗಳು, ಓಕೆನಾ, ಅಂದ್ರೆ ಈಗ ಪರಿಸರಣ ಮಳೆ ಅಂದ್ರೆ ಏನು, ಆರೋಹ ಪ್ರಕಾರದ ಮಳೆ ಅಂದ್ರೆ ಏನು, ಇವೆಲ್ಲವನ್ನ ಅಂದ್ರೆ ಟೈಪ್ಸ್ ಆಫ್ ರೈನ್ಫಾಲ್ ಬರುತ್ತೆ. ಓಕೆನಾ, ಆ ರೈನ್ಫಾಲ್ ಬಗ್ಗೆ ಎಲ್ಲ ಸ್ಟಡಿ ಮಾಡೋದಕ್ಕೆ ವೃಷ್ಟಿ ಅಂತ ಕರಿತೀವಿ. ಓಕೆನಾ, ವೃಷ್ಟಿ ಅನ್ನೋ ಚಾಪ್ಟರ್ ಅಲ್ಲಿ ಅವೆಲ್ಲವೂ ಬರುತ್ತೆ. ಸೊ ಇಷ್ಟೆಲ್ಲವನ್ನ ಅಂದ್ರೆ ವಾಯುಮಂಡಲದ ಉಗಮ, ರಚನೆ, ಸಂಯೋಜನೆ, ನೆಕ್ಸ್ಟ್ ವಾಯುಮಂಡಲದ ಸ್ತರಗಳು, ಮಾರುತಗಳು, ಮೋಡಗಳು, ಒತ್ತಡ ಪಟ್ಟಿಗಳು, ವೃಷ್ಟಿ, ಇಷ್ಟನ್ನ ಸ್ಟಡಿ ಮಾಡಿದೀವಿ ಅಂತಂದ್ರೆ ನಮ್ಗೆ ವಾಯುಗೋಳ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಕಂಪ್ಲೀಟ್ ಆಗುತ್ತೆ. ಇನ್ನು ಲಾಸ್ಟ್ ಒನ್ ಜೀವಿಗೋಳ, ಬಯೋಸ್ಪಿಯರ್. ಅಂದ್ರೆ ಏನು ನಮ್ಮ ಒಂದು ಬಯೋಸ್ಪಿಯರ್ ಅಂತ ಬಂದಾಗ ನಾವು ಭೂಮಿಯ ಮೇಲ್ಮೈಯಲ್ಲಿ ಮತ್ತೆ ಸಾಗರಗಳಲ್ಲಿ ಏನೆಲ್ಲ ಜೀವಿಗಳನ್ನ ನೋಡ್ತೀವಿ, ಪ್ರಾಣಿ ಪಕ್ಷಿಗಳನ್ನ ನೋಡ್ತೀವಿ. ಇವುಗಳ ಬಗ್ಗೆ ಅಂದ್ರೆ ಏನಪ್ಪಾ ಅಂತಂದ್ರೆ ಈಗ ಇದ್ರಲ್ಲೇ ನಾವು ಯಾವ್ದು ನೋಡ್ತೀವಿ, ನೈಟ್ರೋಜನ್ ಸೈಕಲ್ ನೋಡ್ತೀವಿ, ಕಾರ್ಬನ್ ಸೈಕಲ್ ನೋಡ್ತೀವಿ, ಹೈಡ್ರೋಲಾಜಿಕಲ್ ಸೈಕಲ್ ನೋಡ್ತೀವಿ. ಜೀವ ವೈವಿಧ್ಯತೆ ಅಂದ್ರೆ ಏನು, ಓಕೆನಾ, ಬಯೋಡೈವರ್ಸಿಟಿ ಅಂದ್ರೆ ಏನು, ಹಾಟ್ಸ್ಪಾಟ್ ಅಂತಾರೆ ಅಂದ್ರೆ ಏನು, ನೆಕ್ಸ್ಟ್ ಏನು ನಮ್ಗೆ ನ್ಯಾಷನಲ್ ಪಾರ್ಕ್ಸ್, ರಾಷ್ಟ್ರೀಯ ಉದ್ಯಾನವನಗಳು ಅಂತಂದ್ರೆ ಏನು, ಇವೆಲ್ಲವ ಕಾನ್ಸೆಪ್ಟ್ ಎಲ್ಲಿ ಬರುತ್ತೆಪ್ಪ ಅಂತಂದ್ರೆ ಬಯೋಸ್ಪಿಯರ್ ಅಲ್ಲಿ ಬರುತ್ತೆ. ಸೊ ಇಷ್ಟನ್ನ ಅಧ್ಯಯನ ಮಾಡಿ ಇದ್ರ ಬಗ್ಗೆ ನಾವು ಜಾಸ್ತಿ ಏನ್ ತಿಳ್ಕೊಬೇಕಾಗಿಲ್ಲ. ಯಾಕೆ ಅಂತಂದ್ರೆ ನೋಡಿ ನ್ಯಾಷನಲ್ ಪಾರ್ಕ್ಸ್ ಅಂತ ಬಂದಾಗ ಇಂಡಿಯಾ ಅಲ್ಲಿ ಬರುವಂತಹ ನ್ಯಾಷನಲ್ ಪಾರ್ಕ್ಸ್ ಅನ್ನ ನಾವು ಇಂಡಿಯನ್ ಜಿಯೋಗ್ರಫಿಯಲ್ಲಿ ಸ್ಟಡಿ ಮಾಡ್ತೀವಿ. ಜಸ್ಟ್ ಅದಂದ್ರೆ ಏನು ಡೆಫಿನೇಷನ್ ತಿಳ್ಕೊಳ್ಳೋದು ಮಾತ್ರ ಇಲ್ಲಿ ಆಗುತ್ತೆ. ಓಕೆನಾ, ಇಷ್ಟು ಬಂದ್ಬಿಟ್ಟು ಯಾವುದು ನಾನು ಹೇಳಿದ್ದು ಇಷ್ಟೊತ್ತು ಸಮೇತ ಪ್ರಾಕೃತಿಕ ಭೂಗೋಳ ಶಾಸ್ತ್ರದ ಬಗ್ಗೆ ನಾನು ಇಷ್ಟನ್ನ ಅಧ್ಯಯನ ಮಾಡಿದೀವಿ ಅಂತಂದ್ರೆ ಒಂದು ಪಾರ್ಟ್ ಯಾವುದು ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನೋಡಿ ಏನು ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಅಂತ ಬಂದಾಗ ನಮ್ಗೆ ಇನ್ನೂ ಒಂದು ಪಾರ್ಟ್ ಬರುತ್ತೆ. ಯಾವುದಪ್ಪ ಅಂತಂದ್ರೆ ಸಾಗರ ಗೋಳ ಅಂದ್ರೆ ಏನು, ನಾವು ಶಿಲಾಗೋಳ, ವಾಯುಗೋಳ, ಜೀವಿಗೋಳ ಮತ್ತೆ ಜಲಗೋಳ ಅಥವಾ ಸಾಗರಗೋಳ ಅಂತ ಹೇಳ್ತೀವಿ. ನೋಡಿ ಜಲಗೋಳ ಅಂತಾನೆ ತಗೊಳ್ಳಿ, ಜಲಗೋಳ ಅಥವಾ ಹೈಡ್ರೋಸ್ಪಿಯರ್ ಅಂತ ಕರಿತೀವಿ. ಏನಂತ ಕರಿತೀವಿ, ಹೈಡ್ರೋಸ್ಪಿಯರ್ ಅಂತ ಕರಿತೀವಿ. ಇದನ್ನು ಅಷ್ಟೇ, ಇದು ಒಂದು ಪಾರ್ಟ್ ಯಾವ್ದ್ರಲ್ಲಿ, ಫಿಸಿಕಲ್ ಜಿಯೋಗ್ರಫಿ ಅಥವಾ ಪ್ರಾಕೃತಿಕ ಭೂಗೋಳ ಶಾಸ್ತ್ರದಲ್ಲಿ ಜಲಗೋಳ ಅಂತಕ್ಕಂಥದ್ದು ಬರುತ್ತೆ. ಸೊ ಜಲಗೋಳ ಅಂತ ಬಂದಾಗ ನಾವು ಏನೇನೆಲ್ಲ ಸ್ಟಡಿ ಮಾಡ್ತೀವಿ ನೋಡಿ. ಜಲಗೋಳ, ಸಾಗರ ಅಂದ್ರೆ ಸಾಗರಗಳ ಪರಿಚಯ, ಫಸ್ಟ್ ಚಾಪ್ಟರ್. ಅಂದ್ರೆ ಪ್ರಪಂಚದಲ್ಲಿ ಎಷ್ಟು ಸಾಗರಗಳಿದಾವೆ, ಯಾವುದು ಅತಿ ದೊಡ್ಡ ಸಾಗರ ನೋಡಿ. ಈಗ ಪೆಸಿಫಿಕ್ ಮಹಾಸಾಗರ ಗೊತ್ತು ಅಲ್ವಾ. ಪೆಸಿಫಿಕ್ ಮಹಾಸಾಗರ ಯಾವ ಖಂಡಗಳ ನಡುವೆ ಫಾರ್ಮ್ ಆಗಿದೆ, ಅದು ಯಾವ ಶೇಪ್ ಅಲ್ಲಿ ಇದೆ, ಅತಿ ದೊಡ್ಡ ಸಾಗರ ಯಾವುದು, ಎಷ್ಟು ಸಾಗರಗಳು ಇದಾವೆ. ಸೊ ಸಾಗರಗಳ ಪರಿಚಯ ಅಷ್ಟೇ. ಓಕೆನಾ, ಫಸ್ಟ್ ಚಾಪ್ಟರ್ ಏನಾಗಿರುತ್ತೆ ನಮ್ಗೆ ಸಾಗರಗಳ ಒಂದು ಪರಿಚಯ ಆಗುತ್ತೆ. ಓಕೆನಾ, ಇದು ಫಸ್ಟ್ ಚಾಪ್ಟರ್. ಇನ್ನ ಇದರಲ್ಲಿ ಸೆಕೆಂಡ್ ಚಾಪ್ಟರ್ ಯಾವ್ದಪ್ಪ ಅಂತಂದ್ರೆ ಸಾಗರದ ಭೂಸ್ವರೂಪಗಳು ಅಥವಾ ಸಾಗರ ತಳದ ಭೂಸ್ವರೂಪಗಳು ಅಂತ ಹೇಳ್ತೀವಿ. ನೋಡಿ ಸಾಗರ ತಳದ ಭೂಸ್ವರೂಪಗಳು ಅಂತ ಬಂದಾಗ ನೋಡಿ ಇವಾಗ ಭೂಮಿಯ ಮೇಲ್ಮೈ ನೋಡಿ, ನಾವು ನಿಂತಿರುವಂತ ಜಾಗ ಅಪ್ಪರ್ ಪಾರ್ಟ್ ಆಫ್ ದಿ ಅರ್ತ್ ಅಲ್ಲಿ ಏನೆಲ್ಲ ನೋಡಿದ್ವಿ ನೋಡಿ. ನಮ್ಗೆ ಮೌಂಟೈನ್ಸ್ ಬರುತ್ತೆ, ಡೆಸರ್ಟ್ಸ್ ಬರುತ್ತೆ, ಪ್ಲೇನ್ಸ್ ಬರುತ್ತೆ,
ರಿವರ್ಸ್ ಬರುತ್ತೆ ಅಲ್ವಾ. ಅಂದ್ರೆ ಬೆಟ್ಟಗಳನ್ನ ನೋಡ್ತೀವಿ, ಮೈದಾನಗಳನ್ನ ನೋಡ್ತೀವಿ, ಘಟ್ಟಗಳನ್ನ ನೋಡ್ತೀವಿ, ಮರುಭೂಮಿಗಳನ್ನ ನೋಡ್ತೀವಿ ಅಲ್ವಾ. ಇವೆಲ್ಲ ಭೂಸ್ವರೂಪಗಳನ್ನ ನಾವು ಸಾಗರದ ತಳದಲ್ಲಿ ಅಂದ್ರೆ ಸಾಗರಗಳ ಒಳಗಡೆನೂ ಸಮೇತ ಭೂಸ್ವರೂಪ ಇರುತ್ತಾ? ಹೌದು. ಅಂದ್ರೆ ಸಾಗರದ ತಳದಲ್ಲೂ ಸಮೇತ ನಮ್ಗೆ ಯಾವ ರೀತಿ ಭೂಮಿಯ ಮೇಲ್ಮೈಯಲ್ಲಿ ನೋಡಿದ್ವಿ, ಅದೇ ರೀತಿ ಸಾಗರಗಳ ಒಳಗಡೆನೂ ಸಮೇತ ಸಾಗರದ ತಳದ ಒಂದು ಭೂಸ್ವರೂಪಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಓಕೆನಾ. ಇನ್ನ ನೆಕ್ಸ್ಟ್ ಚಾಪ್ಟರ್ ಏನಪ್ಪಾ ಅಂತಂದ್ರೆ ಸಾಗರಗಳ ನೀರಿನ ಉಷ್ಣಾಂಶ ಮತ್ತು ಲವಣತೆ. ಅಂದ್ರೆ ಏನು ನಮ್ಗೆ ಓಷನ್ ವಾಟರ್ ನ ಒಂದು ಟೆಂಪರೇಚರ್, ಸಾಗರ ನೀರಿನ ಉಷ್ಣಾಂಶ ಮತ್ತು ಲವಣತೆ ಅಂತ ಬಂದಾಗ ನೋಡಿ, ಸಾಗರಗಳ ನೀರಿನ ಉಷ್ಣಾಂಶ ಟೆಂಪರೇಚರ್ ಅಂತಕ್ಕಂಥದ್ದು ಮತ್ತೆ ಸೆಲೈನಿಟಿ ಲವಣತೆ ಅಂತಕ್ಕಂಥದ್ದು ಯಾವುದ್ರ ಮೇಲೆ ಎಫೆಕ್ಟ್ ಮಾಡುತ್ತೆ, ಇದರಿಂದ ಏನೇನೆಲ್ಲ ಚೇಂಜಸ್ ಆಗುತ್ತೆ. ಸೊ ಇದ್ರ ಬಗ್ಗೆ ನಾವು ಸ್ಟಡಿ ಮಾಡೋದಕ್ಕೆ ನಾವು ಸಾಗರ ನೀರಿನ ಉಷ್ಣಾಂಶ ಮತ್ತು ಲವಣತೆ ಅಂತ ಕರಿತೀವಿ. ಇನ್ನೂ ಒಂದು ಚಾಪ್ಟರ್ ಇದೆ. ನೆಕ್ಸ್ಟ್ ಚಾಪ್ಟರ್ ಏನಪ್ಪಾ ಅಂತ ಬಂದಾಗ ನೋಡಿ, ಸಾಗರ ಪ್ರವಾಹಗಳು. ನೋಡಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಗುತ್ತೆ. ತುಂಬಾ ಜನ ಏನಪ್ಪಾ ಅಂತಂದ್ರೆ ನಮ್ಗೆ ಸಾಗರ ಪ್ರವಾಹಗಳು ಅಂತಂದ್ರೆ ತುಂಬಾ ಟಫೆಸ್ಟ್ ಒಂದು ಚಾಪ್ಟರ್ ಅಂತ ಹೇಳ್ತಾರೆ. ಬಟ್ ಇದು ತುಂಬಾ ಈಸಿಯೆಸ್ಟ್ ಚಾಪ್ಟರ್. ಯಾಕೆ ಅಂತಂದ್ರೆ ನೋಡಿ, ಜಸ್ಟ್ ಒಂದು ಸಲ ನಾವು ನೀಟಾಗಿ ನಾವು ತಿಳ್ಕೊಂಡಿದೀವಿ ಅಂತಂದ್ರೆ ಸಾಗರ ಪ್ರವಾಹಗಳು ಅಂತ ಬಂದಾಗ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಈಗ ಏನು ನಾವು ಪ್ರಪಂಚದಲ್ಲಿ 4 ಸಾಗರಗಳನ್ನ ನೋಡ್ತೀವಿ, ಪ್ರತಿಯೊಂದು ಸಾಗರಗಳಲ್ಲೂ ಸಮೇತ ಪ್ರವಾಹಗಳು ಕ್ರಿಯೇಟ್ ಆಗುತ್ತೆ. ಅಂದ್ರೆ ಇವಾಗ ನೀವು ಕೇಳಿರ್ತೀರ ಆಲ್ರೆಡಿ, ಉಷ್ಣೋದಕ ಪ್ರವಾಹ, ಶೀತೋದಕ ಪ್ರವಾಹ, ಅಂದ್ರೆ ವಾರ್ಮ್ ಕರೆಂಟ್ ಅಂದ್ರೆ ಏನು, ಕೋಲ್ಡ್ ಕರೆಂಟ್ ಅಂತಂದ್ರೆ ಏನು, ಇವುಗಳನ್ನ ಕೇಳಿರ್ತೀರ. ಅಂದ್ರೆ ನಿಮ್ಗೊಂದು ಕ್ವಶನ್ ಕೇಳ್ತಾರೆ, ಕುರೋಶಿವೋ ಅಂತಕ್ಕಂಥದ್ದು ಉಷ್ಣೋದಕನ ಶೀತೋದಕನ, ವಯಾಶಿವೋ ಅಂತಕ್ಕಂಥ ಪ್ರವಾಹ ಶೀತೋದಕನ ಉಷ್ಣೋದಕನ, ಈ ರೀತಿ ಆಗಿರೋಂಥ ಕ್ವಶನ್ಸ್. ನೋಡಿ, ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಏನಪ್ಪಾ ಅಂತಂದ್ರೆ ಇಂಡಿಯಾದಲ್ಲಿ ರೈನ್ಫಾಲ್ ಕಡಿಮೆ ಆಗಿದೆ. ಕಾರಣ ಏನಪ್ಪಾ ಅಂತಂದ್ರೆ ಎಲ್ನಿನೋ ಅಂತಕ್ಕಂಥ ಪ್ರವಾಹ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ನಿನೋ ಪ್ರವಾಹ ಅಂತಕ್ಕಂಥದ್ದು ಉಷ್ಣೋದಕನ ಶೀತೋದಕನ. ನೋಡಿ, ಆಲ್ರೆಡಿ ಎಕ್ಸಾಮ್ಸ್ ಅಲ್ಲಿ ಅಂದ್ರೆ 2023 ಅಲ್ಲಿ ಆಗಿರೋ ಎಕ್ಸಾಮ್ ಅಲ್ಲಿ ಎಲ್ನಿನೋ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ ಅಲ್ಲೂ ಸಮೇತ ಎಲ್ನಿನೋ ಬಗ್ಗೆ ಕ್ವಶನ್ ಇರುತ್ತೆ. ಯಾಕೆಪ್ಪ ಅಂತಂದ್ರೆ ಪ್ರೆಸೆಂಟ್ ಏನಿದೆ ಎಲ್ನಿನೋ ಅಂತಕ್ಕಂಥದ್ದು ನಮ್ಮ ಭಾರತವನ್ನ ಪ್ರವೇಶ ಮಾಡಿದೆ. ಓಕೆನಾ. ಎಲ್ನಿನೋ ಇಂದ ಭಾರತದಲ್ಲಿ ಮಳೆ ಏನಾಗಿದೆಪ್ಪ ಅಂದ್ರೆ ಕಡಿಮೆ ಆಗಿದೆ. ಸೊ ಇದರ ಬಗ್ಗೆ ಅಂದ್ರೆ ಸಾಗರ ಪ್ರವಾಹಗಳಲ್ಲಿ ಎಲ್ನಿನೋ ಪ್ರವಾಹ ಅಂದ್ರೆ ಉಷ್ಣೋದಕ ಪ್ರವಾಹಗಳು, ಶೀತೋದಕ ಪ್ರವಾಹಗಳು, ಇವೆಲ್ಲವನ್ನ ಅಂದ್ರೆ ಪ್ರತಿಯೊಂದು ಸಾಗರದಲ್ಲಿ, ಪೆಸಿಫಿಕ್ ಸಾಗರದಲ್ಲಿ ಯಾವ್ಯಾವ ಪ್ರವಾಹಗಳು ಬರುತ್ತೆ, ಅಟ್ಲಾಂಟಿಕ್ ಸಾಗರದಲ್ಲಿ ಯಾವ್ಯಾವ ಪ್ರವಾಹಗಳು ಬರುತ್ತೆ, ಹಿಂದೂ ಮಹಾಸಾಗರದಲ್ಲಿ ಯಾವ್ಯಾವ ಪ್ರವಾಹಗಳು ಬರುತ್ತೆ, ಇಷ್ಟನ್ನ ಸ್ಟಡಿ ಮಾಡಿದ್ವಿ ಅಂತಂದ್ರೆ ಓವರ್ ಆಲ್ ಫಿಸಿಕಲ್ ಜಿಯೋಗ್ರಫಿ ಕಂಪ್ಲೀಟ್ ಆಗುತ್ತೆ. ನೋಡಿ, ಈಗ ಭೂಗೋಳಶಾಸ್ತ್ರ ಅಂತ ಬಂದಾಗ ನಾನು ಆಲ್ರೆಡಿ ಹೇಳಿದ್ದೆ ನಿಮ್ಗೆ, ಭೂಗೋಳಶಾಸ್ತ್ರವನ್ನ ಪ್ರಮುಖವಾಗಿ ನಾವು 4 ವಿಭಾಗಗಳಾಗಿ ವಿಂಗಡಣೆ ಮಾಡಿದೀವಿ ಅಂತ. ಅಂದ್ರೆ ಅದರಲ್ಲಿ ಫಸ್ಟ್ ಒನ್ ನಾನು ಇಂಟ್ರಡಕ್ಷನ್ ಅನ್ನ ಕೊಟ್ಟಿದ್ದೀನಿ. ಯಾವುದು? ಪ್ರಪಂಚದ ಭೂಗೋಳಶಾಸ್ತ್ರ. ಏನೇನೆಲ್ಲ ಸ್ಟಡಿ ಮಾಡಬೇಕು, ನಾನು ಏನೇನೆಲ್ಲ ಟಾಪಿಕ್ಸ್ ಅನ್ನ ನಿಮ್ಗೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ. ಇನ್ನು ನೆಕ್ಸ್ಟ್ ಪ್ರಾಕೃತಿಕ ಭೂಗೋಳಶಾಸ್ತ್ರ ಸೆಕೆಂಡ್ ಒನ್. ಸೊ ಇದ್ರ ಬಗ್ಗೆನೂ ಸಮೇತ ನಾವು ಏನ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದೀವಿ ಅಂದ್ರೆ ಭೂಮಿಯ ಬಗ್ಗೆ ಏನೆಲ್ಲ ಚಾಪ್ಟರ್ಸ್ ಬರುತ್ತೆ ಅದ್ರ ಬಗ್ಗೆ ಹೇಳಿದೀನಿ. ನೆಕ್ಸ್ಟ್ ಲಿಥೋಸ್ಫಿಯರ್ ಅಲ್ಲಿ ಏನೇನೆಲ್ಲ ಚಾಪ್ಟರ್ಸ್ ಅನ್ನ ಅಧ್ಯಯನ ಮಾಡ್ತೀವಿ ಅಂತ ಹೇಳಿದೀನಿ. ವಾಯುಗೋಳದ ಆಗಿದೆ, ನೆಕ್ಸ್ಟ್ ಜೀವಿಗೋಳದ ಆಗಿದೆ, ಲಾಸ್ಟ್ ಒನ್ ಸಾಗರಗೋಳದ ಬಗ್ಗೆನೂ ಸಮೇತ ನಾನು ಇಂಟ್ರಡಕ್ಷನ್ ಅನ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ರಿಮೈನಿಂಗ್ ಪಾರ್ಟ್ ಯಾವ್ದಿದೆಪ್ಪ ಅಂತಂದ್ರೆ ಭಾರತ ಮತ್ತೆ ಕರ್ನಾಟಕದ ಭೂಗೋಳಶಾಸ್ತ್ರ ಇದೆ. ಸೊ ಇದರಲ್ಲಿ ನಾನು ಯಾವ್ಯಾವೆಲ್ಲ ಚಾಪ್ಟರ್ಸ್ ಅನ್ನ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ದಿಸ್ ಇಸ್ ದ ಇನ್ಫಾರ್ಮೇಶನ್ ಅಬೌಟ್ ಪ್ರಪಂಚದ ಭೂಗೋಳಶಾಸ್ತ್ರ ಮತ್ತೆ ಪ್ರಾಕೃತಿಕ ಭೂಗೋಳಶಾಸ್ತ್ರ. ಎಲ್ರಿಗೂ ಥ್ಯಾಂಕ್ ಯು.